Explain law of conservation of momentum and illustration for it. So law of conservation of momentum ಇದರ ಸ್ಟೇಟ್ಮೆಂಟ್ ಹೀಗಿದೆ. when two or more bodies collide each other in a closed system, the total momentum of the bodies before collision and after collision remains constant. ಒಂದು ಕ್ಲೋಸ್ಡ್ ಸಿಸ್ಟಮಲ್ಲಿ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಬಾಡೀಸ್ಗಳು ಕೊಲೈಡ್ ಆಗ್ತಾ ಇದೆ ಒಂದಕ್ಕೊಂದು. ಸೊ ಆಗ ಕೊಲಿಷನ್ ಆಗೋದಕ್ಕಿಂತ ಮುಂಚೆ ಆ್ಯಂಡ್ ಕೊಲಿಷನ್ ಆದಮೇಲೆ ಈ ಬಾಡೀಸ್ಗಳ ಟೋಟಲ್ ಮೂಮೆಂಟಮು ಕಾನ್ಸ್ಟೆಂಟ್ ಆಗಿರುತ್ತೆ. ಸೊ ಡಯಾಗ್ರಾಮ್ ನೋಡ್ತಾ ಇದ್ದೀರಾ, ಬಿಫೋರ್ ಕೊಲಿಷನ್, ಡ್ಯೂರಿಂಗ್ ಕೊಲಿಷನ್ ಆ್ಯಂಡ್ ಆಫ್ಟರ್ ಕೊಲಿಷನ್. ಕನ್ಸಿಡರ್ ಎ ಸಿಸ್ಟಮ್ ಆಫ್ ಟೂ ಪಾರ್ಟಿಕಲ್ಸ್ ಆಫ್ masses m1 and m2 moving with a initial velocities u1 and u2 along straight line. ಸೊ ಎರಡು ಪಾರ್ಟಿಕಲ್ಸ್ ತೊಗೊಂಡಿದ್ದಾರೆ. ಓಕೆ, ಸಿಸ್ಟಮ್ ಆಫ್ ಟೂ ಪಾರ್ಟಿಕಲ್ಸ್. ಸೊ ಅವುಗಳ ಮಾಸಸ್ ಹೇಗಿದೆ, m1 ಆ್ಯಂಡ್ m2. ಸೊ m1 ಮಾಸ್ ಇರುವಂಥ ಪಾರ್ಟಿಕಲ್ನ ವೆಲಾಸಿಟಿ ಅಂದರೆ ಇನಿಷಿಯಲ್ ವೆಲಾಸಿಟಿ u1 ಆ್ಯಂಡ್ m2 ಮಾಸ್ ಇರುವಂಥ ಪಾರ್ಟಿಕಲ್ನ ವೆಲಾಸಿಟಿ u2, ದಟ್ ಈಸ್ ಇನಿಷಿಯಲ್ ವೆಲಾಸಿಟಿ, ಸ್ಟಾರ್ಟಿಂಗಲ್ಲಿರುವಂಥ ವೆಲಾಸಿಟಿ, ಅಲಾಂಗ್ ಎ ಸ್ಟ್ರೈಟ್ ಲೈನ್, ಸ್ಟ್ರೈಟ್ ಲೈನಲ್ಲಿ ಇರುವಂಥದ್ದು. ಸಪೋಸ್ they collide and after collision they are moving along the same straight line with velocities v1 and v2 respectively. ಸೊ ಇಲ್ಲಿ ಕೊಲಿಷನ್ ಆಗ್ತಿದೆ. ಸೊ ಕೊಲಿಷನ್ ಆಗೋದಕ್ಕಿಂತ ಮುಂಚೆ ಅವುಗಳ ವೆಲಾಸಿಟಿ u1 ಮತ್ತು u2 ಇತ್ತು, ದಟ್ ಈಸ್ ಇನಿಷಿಯಲ್ ವೆಲಾಸಿಟಿ. ಯಾವಾಗ ಕೊಲಿಷನ್ ಆಗುತ್ತೆ ಇನ್ ದ ಸೇಮ್ ಸ್ಟ್ರೈಟ್ ಲೈನ್, ಸೊ ವೆಲಾಸಿಟಿ ಏನಾಗುತ್ತೆ v1 ಆ್ಯಂಡ್ v2. ಸೊ ದೆನ್ ಅಕಾರ್ಡಿಂಗ್ ಟು ಲಾ ಆಫ್ ಕನ್ಸರ್ವೇಷನ್ ಆಫ್ ಮೊಮೆಂಟಮ್, ಸೊ ಲಾ ಆಫ್ ಕನ್ಸರ್ವೇಷನ್ ಆಫ್ ಮೊಮೆಂಟಮ್ನ ಪ್ರಕಾರ ಟೋಟಲ್ ಮೊಮೆಂಟಮ್ ಬಿಫೋರ್ ಕೊಲಿಷನ್ ಈಕ್ವಲ್ಸ್ ಟೋಟಲ್ ಮೊಮೆಂಟಮ್ ಆಫ್ಟರ್ ಕೊಲಿಷನ್. ಸೊ ಕೊಲಿಷನ್ ಆಗೋದಕ್ಕಿಂತ ಮುಂಚೆ ಮತ್ತು ಕೊಲಿಷನ್ ಆದಮೇಲೆ ಅವುಗಳ ಮೊಮೆಂಟಮ್ ಏನಿರುತ್ತೆ, ಟೋಟಲ್ ಮೊಮೆಂಟಮ್, ಅದು ಯಾವಾಗಲೂ ಕೂಡ ಈಕ್ವಲ್ ಆಗಿರುತ್ತೆ. ಸೊ ಇಲ್ಲಿ ಇಕ್ವೇಷನ್ ನೋಡ್ತಾ ಇದ್ದೀರಾ, m1u1 ಪ್ಲಸ್ m2u2 ಈಕ್ವಲ್ಸ್ m1v1 ಪ್ಲಸ್ m2v2. ಓಕೆ, ಸೊ ಇದು ಲಾ ಆಫ್ ಕನ್ಸರ್ವೇಷನ್ ಆಫ್ ಮೊಮೆಂಟಮ್. ನೆಕ್ಸ್ಟ್ ಒನ್, ಇಲುಸ್ಟ್ರೇಷನ್ ಆಫ್ ಲಾ ಆಫ್ ಕನ್ಸರ್ವೇಷನ್ ಆಫ್ ಮೊಮೆಂಟಮ್. ಸೊ ಅದರಲ್ಲಿ ರಾಕೆಟ್ ಪ್ರಪಲ್ಷನ್. ಲಿಫ್ಟಿಂಗ್ ಆಫ್ ಎ ರಾಕೆಟ್ ಈಸ್ ಕಾಲ್ಡ್ ರಾಕೆಟ್ ಪ್ರಪಲ್ಷನ್. ಸೊ ರಾಕೆಟ್ ಏನು ಲಿಫ್ಟ್ ಆಗುತ್ತಲ್ಲ, ಸೊ ರಾಕೆಟ್ ನೋಡಿದರೆ ರಾಕೆಟ್ ಲಾಂಚ್ ಎಲ್ಲ ಮಾಡ್ತಾರಲ್ವ, ಸೊ ಅದರಲ್ಲಿ ರಾಕೆಟ್ ಲಿಫ್ಟ್ ಆಗುತ್ತಲ್ಲ, ಮೇಲೆ ಹೋಗುತ್ತಲ್ಲ, ಸೊ ಅದನ್ನು ರಾಕೆಟ್ ಪ್ರಪಲ್ಷನ್ ಅಂತ ಕರೀತಾರೆ. ದ ಮೋಷನ್ ಆಫ್ ಆನ್ ರಾಕೆಟ್ ಈಸ್ ಬೇಸ್ಡ್ ಆನ್ ದ ಪ್ರಿನ್ಸಿಪಲ್ ಆಫ್ ಕನ್ಸರ್ವೇಷನ್ ಆಫ್ ಲೀನಿಯರ್ ಮೊಮೆಂಟಮ್. ಸೊ ಮೋಷನ್ ಆಫ್ ರಾಕೆಟ್ ಯಾವುದ್ರ ಬೇಸಿಸ್ ಮೇಲೆ ವರ್ಕ್ ಮಾಡುತ್ತೆ ಅಂದರೆ ದ ಪ್ರಿನ್ಸಿಪಲ್ ಆಫ್ ಕನ್ಸರ್ವೇಷನ್ ಆಫ್ ಲೀನಿಯರ್ ಮೊಮೆಂಟಮ್. ಬಿಫೋರ್ ದ ರಾಕೆಟ್ ಇಸ್ ಫೈರ್ಡ್ ಇಟ್ಸ್ ಮೊಮೆಂಟಮ್ ಈಸ್ ಝೀರೋ. ಸೊ ಇನಿಷಿಯಲಿ ಅದು ಫೈರ್ ಆಗೋದಕ್ಕಿಂತ ಮುಂಚೆ ಅದರ ಮೊಮೆಂಟಮ್ ಝೀರೋ ಆಗಿರುತ್ತೆ. ಆಫ್ಟರ್ ಫೈರಿಂಗ್ ದ ಫ್ಯೂಯಲ್ ರಶಸ್ ಡೌನ್ ವಿತ್ ಎ ಗ್ರೇಟ್ ಮೊಮೆಂಟಮ್. ಸೊ ಯಾವಾಗ ಫೈರಿಂಗ್ ಮಾಡ್ತಾರೆ ಆಗೇನಾಗುತ್ತೆ, ಮೊಮೆಂಟಮ್ ಜಾಸ್ತಿ ಆಗುತ್ತೆ ವಿತ್ ಅ ಗ್ರೇಟ್ ಮೊಮೆಂಟಮ್. According to the principle of conservation of linear momentum, the rocket acquires equal and opposite momentum in the upward direction. So ರಾಕೆಟ್ಗೆ ಅಪ್ವರ್ಡ್ ಡೈರೆಕ್ಷನಲ್ಲಿ ಈಕ್ವಲ್ ಮತ್ತು ಆಪೋಸಿಟ್ ಮೊಮೆಂಟಮ್ ಬರುತ್ತೆ. ಸೊ ರಾಕೆಟ್ಗೆ, ಸೊ ಅಕಾರ್ಡಿಂಗ್ ಟು ಪ್ರಿನ್ಸಿಪಲ್ ಆಫ್ ಕನ್ಸರ್ವೇಷನ್ ಆಫ್ ಲೀನಿಯರ್ ಮೊಮೆಂಟಮ್, ಸೊ ರಾಕೆಟ್ಗೆ ಅಪ್ವರ್ಡ್ ಡೈರೆಕ್ಷನಲ್ಲಿ ಮೊಮೆಂಟಮ್ ಸಿಗುತ್ತೆ, ಈಕ್ವಲ್ ಆ್ಯಂಡ್ ಆಪೋಸಿಟ್ ಮೊಮೆಂಟಮ್. ನೆಕ್ಸ್ಟ್ ಕ್ವೆಶನ್, ಎಕ್ಸ್ಪ್ಲೈನ್ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್. ಸೊ ಏನು ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಅಂದರೆ ದ ಲೈಟ್ ಟ್ರಾವೆಲಿಂಗ್ ಫ್ರಮ್ ಡೆನ್ಸರ್ ಮೀಡಿಯಮ್ ಟು ರೇರರ್ ಮೀಡಿಯಮ್ ಆ್ಯಂಡ್ ಇನ್ಸಿಡೆಂಟ್ ಎಟ್ ಅನ್ ಆ್ಯಂಗಲ್ ಗ್ರೇಟರ್ ದ್ಯಾನ್ ಕ್ರಿಟಿಕಲ್ ಆ್ಯಂಗಲ್. ದೆನ್ ದ ರೇ ಟೋಟಲಿ ರಿಫ್ಲೆಕ್ಟ್ಸ್ ಇನ್ ಟು ದ ಡೆನ್ಸರ್ ಮೀಡಿಯಮ್. ದಿಸ್ ಫೆನಾಮಿನಾನ್ ಈಸ್ ಕಾಲ್ಡ್ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್. ಸೊ ಇಲ್ಲಿ ಒಂದು ಲೈಟು ಡೆನ್ಸರ್ ಮೀಡಿಯಮಿಂದ ರೇರರ್ ಮೀಡಿಯಮ್ ಕಡೆಗೆ ಟ್ರಾವೆಲ್ ಆಗ್ತಿದೆ. ಡೆನ್ಸರ್ ಮೀಡಿಯಮ್ ಅಂತ ಅಂದರೆ ಅಲ್ಲಿ ಪಾರ್ಟಿಕಲ್ಸ್ ತುಂಬಾ ಕ್ಲೋಸ್ಲಿ ಪ್ಯಾಕ್ಡ್ ಆಗಿರುತ್ತೆ. ಸೊ ರೇರರ್ ಮೀಡಿಯಮಲ್ಲಿ ಪಾರ್ಟಿಕಲ್ಸ್ ಒಂದು ಸ್ವಲ್ಪ ದೂರ ಇರುತ್ತೆ. ಇನ್ಸಿಡೆಂಟ್ ಎಟ್ ಅನ್ ಆ್ಯಂಗಲ್ ಗ್ರೇಟರ್ ದ್ಯಾನ್ ಕ್ರಿಟಿಕಲ್ ಆ್ಯಂಗಲ್. ಸೊ ಕ್ರಿಟಿಕಲ್ ಆ್ಯಂಗಲ್ಗಿಂತ ಜಾಸ್ತಿ ಇರುತ್ತೆ. ದೆನ್ ದ ರೇ ಟೋಟಲಿ ರಿಫ್ಲೆಕ್ಟ್ಸ್ ಇನ್ ಟು ದ ಡೆನ್ಸರ್ ಮೀಡಿಯಮ್. ಸೊ ಆಗ ಆ ಲೈಟ್ ರೇ ಏನಾಗುತ್ತೆ, ಡೆನ್ಸರ್ ಮೀಡಿಯಮಲ್ಲಿ ರಿಫ್ಲೆಕ್ಟ್ ಆಗುತ್ತೆ. This phenomenon is called a total internal reflection. ಒಂದು ಲೈಟ್ ರೇ ಡೆನ್ಸರ್ ಮೀಡಿಯಮಿಂದ ರೇರರ್ ಮೀಡಿಯಮ್ ಕಡೆಗೆ ಟ್ರಾವೆಲ್ ಆಗ್ತಿದೆ.
ಸೊ ಆಗ ಇನ್ಸಿಡೆಂಟ್ ಆ್ಯಂಗಲ್ಲು ಕ್ರಿಟಿಕಲ್ ಆ್ಯಂಗಲ್ಗಿಂತ ಜಾಸ್ತಿ ಇರುತ್ತೆ. ಸೊ ಅದಾದಮೇಲೆ ಆ ರೇ ಏನಿದೆ ಸೊ ಅದು ಟೋಟಲಿ ರಿಫ್ಲೆಕ್ಟ್ಸ್ ಇನ್ ಟು ದ ಡೆನ್ಸರ್ ಮೀಡಿಯಮ್. ಸೊ ಈ ಫೆನಾಮಿನಾನ, ಈ ಪ್ರೋಸೆಸ್ಸನ್ನು ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಅಂತ ಕರೀತಾರೆ. ಸೊ ಡಯಾಗ್ರಾಮ್ ನೋಡ್ತಾ ಇದ್ದೀರಾ, ಡಯಾಗ್ರಾಮ್ನ ನೀಟಾಗಿ ಬರೀರಿ. ಸೊ ಎಕ್ಸ್ಪ್ಲನೇಷನ್: when a ray of light passes from denser medium to rarer medium, the refracted ray bends away from the normal. Therefore, angle of refraction is greater than incident angle. When a ray of light passes from denser medium to rarer medium, the refracted ray bends away from the normal. Therefore, angle of refraction is greater than ಇನ್ಸಿಡೆಂಟ್ ಆ್ಯಂಗಲ್. ಸೊ ಯಾವಾಗ ಒಂದು ಲೈಟ್ ರೇ ಡೆನ್ಸರ್ ಮೀಡಿಯಮಿಂದ ರೇರರ್ ಮೀಡಿಯಮ್ ಕಡೆ ಟ್ರಾವೆಲ್ ಆಗುತ್ತೆ, ಆಗ ರಿಫ್ರ್ಯಾಕ್ಟೆಡ್ ರೇ ನಾರ್ಮಲ್ಗಿಂತ ದೂರ ಬೆಂಡ್ ಆಗುತ್ತೆ. ಸೊ ಆಗ ಆ್ಯಂಗಲ್ ಆಫ್ ರಿಫ್ರ್ಯಾಕ್ಷನ್ನು ಇನ್ಸಿಡೆಂಟ್ ಆ್ಯಂಗಲ್ಗಿಂತ ಜಾಸ್ತಿ ಇರುತ್ತೆ. ಹ್ಯಾಸ್ ದ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಇನ್ಕ್ರೀಸಸ್, ಆ್ಯಂಗಲ್ ಆಫ್ ರಿಫ್ರ್ಯಾಕ್ಷನ್ ಈಸ್ ಆಲ್ಸೋ ಇನ್ಕ್ರೀಸಸ್. ಸೊ ಯಾವಾಗ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಜಾಸ್ತಿ ಆಗುತ್ತೆ, ಆಗ ಆ್ಯಂಗಲ್ ಆಫ್ ರಿಫ್ರ್ಯಾಕ್ಷನ್ ಕೂಡ ಜಾಸ್ತಿ ಆಗುತ್ತೆ. ಫಾರ್ ಎ ಪರ್ಟಿಕ್ಯುಲರ್ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್, ದ ಆ್ಯಂಗಲ್ ಆಫ್ ರಿಫ್ರ್ಯಾಕ್ಷನ್ ಬಿಕಮ್ಸ್ 90 ಡಿಗ್ರಿ ಆ್ಯಂಡ್ ದ ರಿಫ್ರ್ಯಾಕ್ಟೆಡ್ ಗ್ರೇಸಸ್ ದ ಸರ್ಫೇಸ್ ವಿಚ್ ಸೆಪರೇಟ್ಸ್ ಟೂ ಮೀಡಿಯಮ್. ದಿಸ್ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಈಸ್ ಕಾಲ್ಡ್ ಕ್ರಿಟಿಕಲ್ ಆ್ಯಂಗಲ್. ಸೊ ಒಂದು ಸ್ಪೆಸಿಫಿಕ್ ಆ್ಯಂಗಲ್ಗೆ ಆ್ಯಂಗಲ್ ಆಫ್ ರಿಫ್ರ್ಯಾಕ್ಷನ್ನು 90 ಡಿಗ್ರಿ ಆಗುತ್ತೆ. ಸೊ ಆಗ ದ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಏನಿದೆ ಇದನ್ನು ಕ್ರಿಟಿಕಲ್ ಆ್ಯಂಗಲ್ ಅಂತ ಕರೀತಾರೆ. ಇಫ್ ದ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಈಸ್ ಗ್ರೇಟರ್ ದ್ಯಾನ್ ಕ್ರಿಟಿಕಲ್ ಆ್ಯಂಗಲ್, ದೆನ್ ದ ರೇ ಟೋಟಲಿ ರಿಫ್ಲೆಕ್ಟ್ಸ್ ಇನ್ ಟು ದ ಸೇಮ್ ಮೀಡಿಯಮ್. ದಿಸ್ ಫೆನಾಮಿನಾನ್ ಈಸ್ ಕಾಲ್ಡ್ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್. ಸೊ ಆ್ಯಂಗಲ್ ಆಫ್ ಇನ್ಸಿಡೆನ್ಸು ಕ್ರಿಟಿಕಲ್ ಆ್ಯಂಗಲ್ಗಿಂತ ಜಾಸ್ತಿ ಇದ್ದರೆ ಆಗ ದ ರೇ ಟೋಟಲಿ ರಿಫ್ಲೆಕ್ಟ್ಸ್ ಇನ್ ಟು ದ ಸೇಮ್ ಮೀಡಿಯಮ್. ಸೊ ಸೇಮ್ ಮೀಡಿಯಮಲ್ಲೇ ಅದು ಬೌನ್ಸ್ ಬ್ಯಾಕ್ ಆಗುತ್ತೆ, ರಿಫ್ಲೆಕ್ಟ್ ಆಗುತ್ತೆ. ಸೊ ಈ ಫೆನಾಮಿನಾನ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಅಂತ ಕರೀತಾರೆ. ಕಂಡೀಷನ್ ಫಾರ್ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್. ಸೊ ಕಂಡೀಷನ್ಸ್, ಸೊ 2 ಕಂಡೀಷನ್ಗಳಿದೆ. ದ ರೇ ಆಫ್ ಲೈಟ್ ಶುಡ್ ಬಿ ಪಾಸಸ್ ಫ್ರಮ್ ಡೆನ್ಸರ್ ಮೀಡಿಯಮ್ ಟು ರೇರರ್ ಮೀಡಿಯಮ್. ಸೊ ರೇ ಆಫ್ ಲೈಟು ಡೆನ್ಸರ್ ಮೀಡಿಯಮಿಂದ ರೇರರ್ ಮೀಡಿಯಮ್ ಕಡೆಗೆ ಪಾಸ್ ಆಗಬೇಕು. ದ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಮಸ್ಟ್ ಬಿ ಗ್ರೇಟರ್ ದ್ಯಾನ್ ಕ್ರಿಟಿಕಲ್ ಆ್ಯಂಗಲ್. ಸೊ ಆ್ಯಂಗಲ್ ಆಫ್ ಇನ್ಸಿಡೆನ್ಸು ಕ್ರಿಟಿಕಲ್ ಆ್ಯಂಗಲ್ಗಿಂತ ಜಾಸ್ತಿ ಇರಬೇಕು. ನೆಕ್ಸ್ಟ್ ಕ್ವೆಶನ್: ವಾಟ್ ಈಸ್ ಥರ್ಮೋಮೀಟರ್? ಎಕ್ಸ್ಪ್ಲೈನ್ ದ ಟೈಪ್ಸ್. ಎ ಥರ್ಮೋಮೀಟರ್ ಈಸ್ ಆನ್ ಇನ್ಸ್ಟ್ರೂಮೆಂಟ್ ಯೂಸ್ಡ್ ಟು ಮೆಷರ್ ಟೆಂಪರೇಚರ್. ಸೊ ಥರ್ಮೋಮೀಟರ್ ಅನ್ನುವಂಥದ್ದು ಒಂದು ಇನ್ಸ್ಟ್ರೂಮೆಂಟು, ಇದನ್ನು ಟೆಂಪ್ರೇಚರ್ ಮೆಷರ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ. ಇಟ್ ವರ್ಕ್ಸ್ ಆನ್ ದ ಪ್ರಿನ್ಸಿಪಲ್ ದಟ್ some physical properties of substances change with temperature. ಸೊ ಒಂದಿಷ್ಟು ಫಿಸಿಕಲ್ ಪ್ರಾಪರ್ಟೀಸ್ಗಳು ಟೆಂಪ್ರೇಚರ್ನ ಜೊತೆಗೆ ಚೇಂಜ್ ಆಗುತ್ತೆ. ಸೊ ನೆಕ್ಸ್ಟ್ ಟೈಪ್ಸ್ ಆಫ್ ಥರ್ಮೋಮೀಟರ್ಸ್. ಲಿಕ್ವಿಡ್ ಥರ್ಮೋಮೀಟರ್ಸ್. ಇಟ್ ಈಸ್ ಎ ಡಿವೈಸ್ ಯೂಸ್ಡ್ ಟು ಮೆಷರ್ ಟೆಂಪರೇಚರ್ ಬೈ ಅಬ್ಸರ್ವಿಂಗ್ ದ ಎಕ್ಸ್ಪ್ಯಾನ್ಷನ್ ಆ್ಯಂಡ್ ಕಾಂಟ್ರಾಕ್ಷನ್ ಆಫ್ ಎ ಲಿಕ್ವಿಡ್ ಇನ್ಸೈಡ್ ಎ ಥಿನ್ ಗ್ಲಾಸ್ ಟ್ಯೂಬ್. ಸೊ ಲಿಕ್ವಿಡ್ ಥರ್ಮೋಮೀಟರ್ ಅನ್ನುವಂಥದ್ದು ಒಂದು ಡಿವೈಸು. ಸೊ ಇದನ್ನು ಕೂಡ ಟೆಂಪ್ರೇಚರ್ ಮೆಷರ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ. ಸೊ ಇಲ್ಲಿ ಒಂದು ಥಿನ್ ಗ್ಲಾಸ್ ಟ್ಯೂಬ್ ಒಳಗಡೆ ಇರುವಂತಹ ಲಿಕ್ವಿಡ್ಡು ಎಕ್ಸ್ಪ್ಯಾನ್ಷನ್ ಆಗುತ್ತೆ, ಕಾಂಟ್ರಾಕ್ಷನ್ ಆಗುತ್ತೆ. ಸೊ ಅದರ ಬೇಸಿಸ್ ಮೇಲೆ ಟೆಂಪ್ರೇಚರ್ನ ಮೆಷರ್ ಮಾಡ್ತಾರೆ. ಎಕ್ಸಾಂಪಲ್: ಮರ್ಕ್ಯುರಿ ಥರ್ಮೋಮೀಟರ್. ಇಟ್ ವರ್ಕ್ಸ್ ಆನ್ ದ ಪ್ರಿನ್ಸಿಪಲ್ ದಟ್ ಲಿಕ್ವಿಡ್ಸ್ ಎಕ್ಸ್ಪ್ಯಾಂಡ್ಸ್ ಆನ್ ಹೀಟಿಂಗ್ ಆ್ಯಂಡ್ ಕಾಂಟ್ರಾಕ್ಟ್ ಆನ್ ಕೂಲಿಂಗ್. ಸೊ ಇದು ಯಾವ ಪ್ರಿನ್ಸಿಪಲ್ ಮೇಲೆ ವರ್ಕ್ ಮಾಡುತ್ತೆ ಅಂದರೆ, ಸೊ ಲಿಕ್ವಿಡ್ಸು ಹೀಟ್ ಆದಾಗ ಎಕ್ಸ್ಪ್ಯಾಂಡ್ ಆಗುತ್ತೆ ಆ್ಯಂಡ್ ಕೂಲ್ ಆದಾಗ ಕಾಂಟ್ರಾಕ್ಟ್ ಆಗುತ್ತೆ. ಸೊ ಅದರ ಬೇಸಿಸ್ ಮೇಲೆ ಇಲ್ಲಿ ಮೆಷರ್ ಮಾಡುವಂಥದ್ದು. ವೆನ್ ಟೆಂಪರೇಚರ್ ಇನ್ಕ್ರೀಸಸ್ ದ ಲಿಕ್ವಿಡ್ ಇನ್ ದ ಬಲ್ಬ್ ಎಕ್ಸ್ಪ್ಯಾಂಡ್ಸ್ ಆ್ಯಂಡ್ ರೈಸಸ್ ಇನ್ ದ ಕೆಪಿಲರಿ ಟ್ಯೂಬ್. ಸೊ ಯಾವಾಗ ಟೆಂಪ್ರೇಚರ್ ಜಾಸ್ತಿ ಆಗುತ್ತೆ, ಬಲ್ಬಲ್ಲಿರುವಂಥ ಲಿಕ್ವಿಡು ಎಕ್ಸ್ಪ್ಯಾಂಡ್ ಆಗುತ್ತೆ ಆ್ಯಂಡ್ ಅದು ಕೆಪಿಲರಿ ಟ್ಯೂಬಲ್ಲಿ ರೈಸ್ ಆಗುತ್ತೆ, ಸೊ ಮೇಲ್ಗಡೆ ಹೋಗುತ್ತೆ. ವೆನ್ ಟೆಂಪ್ರೇಚರ್ ಡಿಕ್ರೀಸಸ್ ದ ಲಿಕ್ವಿಡ್ ಲೆವೆಲ್ ಫಾಲ್ಸ್. ಸೊ ಟೆಂಪ್ರೇಚರ್ ಕಡಿಮೆ ಆದರೆ ಸೊ ಲಿಕ್ವಿಡ್ ಲೆವೆಲು ಕೆಳಗಡೆ ಹೋಗುತ್ತೆ. ಸೊ ಇದು ಲಿಕ್ವಿಡ್ ಥರ್ಮೋಮೀಟರ್. ನೆಕ್ಸ್ಟ್ ಒನ್, ಗ್ಯಾಸ್ ಥರ್ಮೋಮೀಟರ್ಸ್.
It is a device used to measure temperature by using the change in pressure or volume of a gas when its temperature changes. ಸೊ ಇದು ಕೂಡ ಟೆಂಪ್ರೇಚರ್ ಮೆಷರ್ ಮಾಡೋದಕ್ಕೆ ಯೂಸ್ ಮಾಡುವಂಥ ಒಂದು ಡಿವೈಸು. ಸೊ ಇಲ್ಲಿ ಯಾವುದರ ಬೇಸಿಸ್ ಮೇಲೆ ಮಾಡ್ತಾರೆ ಅಂದರೆ, ಸೊ ಚೇಂಜ್ ಇನ್ ಪ್ರೆಷರ್ ಆರ್ ವ್ಯಾಲ್ಯೂಮ್ ಆಫ್ ಎ ಗ್ಯಾಸ್. ಸೊ ಟೆಂಪ್ರೇಚರ್ ಚೇಂಜ್ ಆದಾಗ ಸೊ ಅದರ ಪ್ರೆಷರ್ ಅಥವಾ ವ್ಯಾಲ್ಯೂಮ್, ಸೊ ಗ್ಯಾಸ್ನ ಪ್ರೆಷರ್ ಅಥವಾ ವ್ಯಾಲ್ಯೂಮು ಚೇಂಜ್ ಆಗುತ್ತೆ. ಸೊ ಅದರ ಬೇಸಿಸ್ ಮೇಲೆ ಮೆಷರ್ ಮಾಡ್ತಾರೆ. ಎಕ್ಸಾಂಪಲ್, hydrogen gas thermometer. It works on the principle that the pressure or volume of a gas changes uniformly with the temperature when its volume or pressure is kept constant. ಸೊ ಇದು ಯಾವ ಬೇಸಿಸ್ ಮೇಲೆ ವರ್ಕ್ ಮಾಡುತ್ತೆ ಅಂದರೆ, ಸೊ ಇಲ್ಲಿ ನೋಡಿ, ಗ್ಯಾಸ್ನ ಪ್ರೆಷರ್ ಸೊ ಇದು ಟೆಂಪ್ರೇಚರ್ನ ಜೊತೆಗೆ ಚೇಂಜ್ ಆಗ್ತಾ ಇದೆ, ಆದರೆ ಸೊ ಅದರ ವ್ಯಾಲ್ಯೂಮು ಕಾನ್ಸ್ಟೆಂಟ್ ಆಗಿರಬೇಕು. ಓಕೆ, ಸೊ ಆ ರೀತಿ. ಇಲ್ಲ ಅಂದರೆ ವ್ಯಾಲ್ಯೂಮ್ ಚೇಂಜ್ ಆಗ್ತಿರುತ್ತೆ ವಿತ್ ಟೆಂಪ್ರೇಚರ್, ಆದರೆ ಅದರ ಪ್ರೆಷರು ಕಾನ್ಸ್ಟೆಂಟ್ ಆಗಿರುತ್ತೆ. ಓಕೆ, ಕಾನ್ಸ್ಟೆಂಟ್ ವ್ಯಾಲ್ಯೂಮ್ ಗ್ಯಾಸ್ ಥರ್ಮೋಮೀಟರ್. ಸೊ ಇಲ್ಲಿ ಟೆಂಪ್ರೇಚರ್ ಇಸ್ ಮೆಷರ್ಡ್ ಬೈ ಚೇಂಜ್ ಇನ್ ಪ್ರೆಷರ್. ಸೊ ಟೆಂಪ್ರೇಚರ್ ಹೇಗೆ ಮೆಷರ್ ಮಾಡ್ತಿದ್ದಾರೆ? ಸೊ ಚೇಂಜ್ ಇನ್ ಪ್ರೆಷರ್. ಇಲ್ಲಿ ಪ್ರೆಷರ್ ಚೇಂಜ್ ಆಗ್ತಿದೆ. ಸೊ ಟೆಂಪ್ರೇಚರ್ ಇನ್ಕ್ರೀಸಸ್, ಪ್ರೆಷರ್ ಇನ್ಕ್ರೀಸಸ್. ಸೊ ಟೆಂಪ್ರೇಚರ್ ಜಾಸ್ತಿ ಆದರೆ ಪ್ರೆಷರ್ ಜಾಸ್ತಿ ಆಗ್ತಿದೆ. ಸೊ ಟೆಂಪ್ರೇಚರ್ ಕಡಿಮೆ ಆದರೆ ಪ್ರೆಷರ್ ಕಡಿಮೆ ಆಗುತ್ತೆ, ಪ್ರೆಷರ್ ಡಿಕ್ರೀಸಸ್. ಸೊ ನೆಕ್ಸ್ಟ್ ಒನ್, ಕಾನ್ಸ್ಟೆಂಟ್ ಪ್ರೆಷರ್ ಗ್ಯಾಸ್ ಥರ್ಮೋಮೀಟರ್. ಟೆಂಪ್ರೇಚರ್ ಇಸ್ ಮೆಷರ್ಡ್ ಬೈ ಚೇಂಜ್ ಇನ್ ವ್ಯಾಲ್ಯೂಮ್. ಸೊ ಇಲ್ಲಿ ಟೆಂಪ್ರೇಚರ್ ಹೇಗೆ ಮೆಷರ್ ಮಾಡ್ತಿದ್ದಾರೆ ಅಂದರೆ ಬೈ ಚೇಂಜ್ ಇನ್ ವ್ಯಾಲ್ಯೂಮ್. ಸೊ ಇಲ್ಲಿ ವ್ಯಾಲ್ಯೂಮ್ ಚೇಂಜ್ ಆಗ್ತಿದೆ. ಸೊ ಟೆಂಪ್ರೇಚರ್ ಜಾಸ್ತಿ ಆದರೆ ಗ್ಯಾಸು ಎಕ್ಸ್ಪ್ಯಾಂಡ್ ಆಗುತ್ತೆ, ಅಂದರೆ ವ್ಯಾಲ್ಯೂಮ್ ಇನ್ಕ್ರೀಸ್ ಆಗ್ತಿದೆ ಅಂತ ಅರ್ಥ. ಸೊ ಅದೇ ಟೆಂಪ್ರೇಚರ್ ಡಿಕ್ರೀಸ್ ಆದರೆ ವ್ಯಾಲ್ಯೂಮ್ ಕೂಡ ಡಿಕ್ರೀಸ್ ಆಗ್ತಿದೆ. ಸೊ ನೆಕ್ಸ್ಟ್ ಒನ್, ಡಿಜಿಟಲ್ ಥರ್ಮೋಮೀಟರ್ಸ್. These are the type of thermometer use electronic sensors to measure temperature. ಸೊ ಇಲ್ಲಿ ಎಲೆಕ್ಟ್ರಾನಿಕ್ ಸೆನ್ಸಾರ್ಸ್ಗಳನ್ನು ಯೂಸ್ ಮಾಡಿಕೊಂಡು ಟೆಂಪ್ರೇಚರ್ನ ಮೆಷರ್ ಮಾಡ್ತಾರೆ. ಇಟ್ ವರ್ಕ್ಸ್ ಆನ್ ದ ಪ್ರಿನ್ಸಿಪಲ್ ದಟ್ ದ ಎಲೆಕ್ಟ್ರಿಕಲ್ ರೆಸಿಸ್ಟೆನ್ಸ್ ಆರ್ ವೋಲ್ಟೇಜ್ ಆಫ್ ಎ ಸೆನ್ಸಾರ್ ಚೇಂಜಸ್ ವಿತ್ ಟೆಂಪ್ರೇಚರ್. ಸೊ ಟೆಂಪ್ರೇಚರ್ ಚೇಂಜ್ ಆಗ್ತಾ ಹೋದ ಹಾಗೆ ಎಲೆಕ್ಟ್ರಿಕಲ್ ರೆಸಿಸ್ಟೆನ್ಸ್ ಅಥವಾ ವೋಲ್ಟೇಜ್ ಆಫ್ ಸೆನ್ಸಾರ್ ಚೇಂಜ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಒನ್, resistance thermometer. It is a device that measures temperature based on the change in electrical resistance of a metal when its temperature changes. ಸೊ ಇಲ್ಲಿ ಟೆಂಪ್ರೇಚರ್ ಚೇಂಜ್ ಆಗ್ತಾ ಹೋದ ಹಾಗೆ ಮೆಟಲ್ಗಿರುವಂಥ ಎಲೆಕ್ಟ್ರಿಕಲ್ ರೆಸಿಸ್ಟೆನ್ಸ್ ಕೂಡ ಚೇಂಜ್ ಆಗುತ್ತೆ. ಸೊ ಅದರ ಬೇಸಿಸ್ ಮೇಲೆ ಟೆಂಪ್ರೇಚರ್ನ ಮೆಷರ್ ಮಾಡ್ತಾರೆ. ಇಟ್ ವರ್ಕ್ಸ್ ಆನ್ ದ ಪ್ರಿನ್ಸಿಪಲ್ ದಟ್ ದ ಎಲೆಕ್ಟ್ರಿಕಲ್ ರೆಸಿಸ್ಟೆನ್ಸ್ ಆಫ್ ಎ ಮೆಟಲ್ ಇನ್ಕ್ರೀಸಸ್ ಯೂನಿಫಾರ್ಮ್ಲಿ ವಿತ್ ಇನ್ಕ್ರೀಸ್ ಇನ್ ಟೆಂಪ್ರೇಚರ್. ಸೊ ಟೆಂಪ್ರೇಚರ್ ಜಾಸ್ತಿ ಆಗ್ತಾ ಹೋದ ಹಾಗೆ ಎಲೆಕ್ಟ್ರಿಕಲ್ ರೆಸಿಸ್ಟೆನ್ಸ್ ಕೂಡ ಜಾಸ್ತಿ ಆಗುತ್ತೆ. ಸೊ ಅದರ ಬೇಸಿಸ್ ಮೇಲೆ ಇದು ವರ್ಕ್ ಮಾಡುತ್ತೆ. ಎಕ್ಸಾಂಪಲ್, ಪ್ಲಾಟಿನಮ್ ರೆಸಿಸ್ಟೆನ್ಸ್ ಥರ್ಮೋಮೀಟರ್. ನೆಕ್ಸ್ಟ್ ಒನ್, ಥರ್ಮೋಕಪಲ್ ಥರ್ಮೋಮೀಟರ್. ಇಟ್ ಈಸ್ ಎ ಡಿವೈಸ್ ದಟ್ ಮೆಷರ್ಸ್ ಟೆಂಪರೇಚರ್ ಯೂಸಿಂಗ್ ಎ ಥರ್ಮೋಕಪಲ್ ವಿಚ್ ಇಸ್ ಮೇಡ್ ಬೈ ಜಾಯ್ನಿಂಗ್ 2 different metals at one end. ಸೊ ಇದು ಒಂದು ಡಿವೈಸು. ಇದನ್ನು ಕೂಡ ಟೆಂಪ್ರೇಚರ್ ಮೆಷರ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ ಬೈ ಯೂಸಿಂಗ್ ಥರ್ಮೋಕಪಲ್. ಅಂದರೆ ಇಲ್ಲಿ 2 ಡಿಫ್ರೆಂಟ್ ಎಲೆಕ್ಟ್ರೋಡ್ಸ್ಗಳನ್ನು ಒಂದು ಎಂಡಲ್ಲಿ ಜಾಯಿನ್ ಮಾಡಿರ್ತಾರೆ. ಇಟ್ ವರ್ಕ್ಸ್ ಆನ್ ದ ಸೀಬೆಕ್ ಎಫೆಕ್ಟ್ ವಿಚ್ ಸ್ಟೇಟ್ಸ್ ವೆನ್ 2 different metals are joined together and their junctions are maintained at different temperatures and electric voltage is produced. ಸೊ ಇದು ಸೀಬೆಕ್ ಎಫೆಕ್ಟ್ ಮೇಲೆ ವರ್ಕ್ ಮಾಡುತ್ತೆ. ಸೊ ಇದು ಏನು ಹೇಳುತ್ತೆ ಅಂದರೆ 2 ಡಿಫ್ರೆಂಟ್ ಎಲೆಕ್ಟ್ರೋಡ್ಸ್ಗಳನ್ನು ಜಾಯಿನ್ ಮಾಡ್ತಾರೆ. ಸೊ ಆ್ಯಂಡ್ ಅವುಗಳ ಜಂಕ್ಷನಲ್ಲಿ ಡಿಫ್ರೆಂಟ್ ಟೆಂಪ್ರೇಚರ್ಸ್ನ ಮೇಂಟೈನ್ ಮಾಡ್ತಾರೆ. ಆಗ ಎಲೆಕ್ಟ್ರಿಕ್ ವೋಲ್ಟೇಜ್ ಪ್ರೊಡ್ಯೂಸ್ ಆಗುತ್ತೆ. ನೆಕ್ಸ್ಟ್ ಒನ್, ಇನ್ಫ್ರಾರೆಡ್ ಥರ್ಮೋಮೀಟರ್ಸ್. ಇಟ್ ಈಸ್ ಎ ಡಿವೈಸ್ ದಟ್ ಮೆಷರ್ಸ್ ಟೆಂಪರೇಚರ್ ಬೈ ಡಿಟೆಕ್ಟಿಂಗ್ ಇನ್ಫ್ರಾರೆಡ್ ರೇಡಿಯೇಷನ್ ಎಮಿಟೆಡ್ ಬೈ ಆಬ್ಜೆಕ್ಟ್ಸ್. ಸೊ ಇದು ಕೂಡ ಟೆಂಪ್ರೇಚರ್ನ ಮೆಷರ್ ಮಾಡುತ್ತೆ. ಹೇಗೆ ಅಂದರೆ ಆ ಆಬ್ಜೆಕ್ಟ್ನಿಂದ ಇನ್ಫ್ರಾರೆಡ್ ರೇಡಿಯೇಷನ್ ಏನು ಎಮಿಟ್ ಆಗುತ್ತಲ್ಲ, ಸೊ ಅದನ್ನು ಡಿಟೆಕ್ಟ್ ಮಾಡೋದ್ರ ಮೂಲಕ ಟೆಂಪ್ರೇಚರ್ನ ಮೆಷರ್ ಮಾಡುತ್ತೆ. ಇಟ್ ವರ್ಕ್ಸ್ ಆನ್ ದ ಪ್ರಿನ್ಸಿಪಲ್ ದಟ್ ಆಲ್ ಆಬ್ಜೆಕ್ಟ್ಸ್ ಎಮಿಟ್ ಇನ್ಫ್ರಾರೆಡ್ ರೇಡಿಯೇಷನ್ ಡಿಪೆಂಡಿಂಗ್ ಆನ್ ದರ್ ಟೆಂಪರೇಚರ್.
ಸೊ ಇದು ಯಾವುದ್ರ ಬೇಸಿಸ್ ಮೇಲೆ ವರ್ಕ್ ಮಾಡುತ್ತೆ ಅಂದರೆ ಎಲ್ಲ ಆಬ್ಜೆಕ್ಟ್ಗಳು ಕೂಡ ಇನ್ಫ್ರಾರೆಡ್ ರೇಡಿಯೇಷನ್ನ ಎಮಿಟ್ ಮಾಡುತ್ತೆ ಡಿಪೆಂಡಿಂಗ್ ಆನ್ ದರ್ ಟೆಂಪ್ರೇಚರ್. ಅವುಗಳ ಟೆಂಪ್ರೇಚರ್ನ ಬೇಸಿಸ್ ಮೇಲೆ ಎಲ್ಲ ಆಬ್ಜೆಕ್ಟ್ಗಳು ಕೂಡ ಇನ್ಫ್ರಾರೆಡ್ ರೇಡಿಯೇಷನ್ನ ಎಮಿಟ್ ಮಾಡುತ್ತೆ. ಹೈಯರ್ ದ ಟೆಂಪರೇಚರ್ ಸ್ಟ್ರಾಂಗರ್ ದ ಇನ್ಫ್ರಾರೆಡ್ ರೇಡಿಯೇಷನ್. ಸೊ ಟೆಂಪ್ರೇಚರ್ ಜಾಸ್ತಿ ಇದ್ದರೆ ಇನ್ಫ್ರಾರೆಡ್ ರೇಡಿಯೇಷನ್ ಕೂಡ ಜಾಸ್ತಿ ಇರುತ್ತೆ. ನೆಕ್ಸ್ಟ್ ಕ್ವೆಶನ್, ಡಿಫೈನ್ ಸೌಂಡ್. ಹೌ ಡಸ್ ಸೌಂಡ್ ಪ್ರೊಪಗೇಟ್ಸ್? Sound is a form of energy produced by a vibrating body and transmitted through a medium. It may be air, water, solid, in the form of longitudinal waves. ಸೌಂಡ್ ಅನ್ನುವಂಥದ್ದು ಎನರ್ಜಿಯ ಒಂದು ಫಾರ್ಮ್. ಸೊ ಇದು ಹೇಗೆ ಪ್ರೊಡ್ಯೂಸ್ ಆಗುತ್ತೆ, ಯಾವುದರಿಂದ ಪ್ರೊಡ್ಯೂಸ್ ಆಗುತ್ತೆ ಅಂದರೆ ಬೈ ಎ ವೈಬ್ರೇಟಿಂಗ್ ಬಾಡಿ. ಸೊ ವೈಬ್ರೇಟಿಂಗ್ ಬಾಡಿಯಿಂದ ಪ್ರೊಡ್ಯೂಸ್ ಆಗುವಂಥದ್ದು ಆ್ಯಂಡ್ ಟ್ರಾನ್ಸ್ಮಿಟೆಡ್ ಥ್ರೂ ಎ ಮೀಡಿಯಮ್. ಸೊ ಇದು ಟ್ರಾನ್ಸ್ಮಿಟ್ ಆಗಬೇಕು ಅಂದರೆ ಒಂದು ಮೀಡಿಯಮ್ ಬೇಕು, ಅದು ಏರ್, ವಾಟರ್, ಸಾಲಿಡ್ ಯಾವುದಾದ್ರೂ ಆಗಿರ್ಬೋದು, ಇನ್ ದ ಫಾರ್ಮ್ ಆಫ್ ಲಾಂಗಿಟ್ಯೂಡ್ನಲ್ ವೇವ್ಸ್. ಇಟ್ ಈಸ್ ಡಿಟೆಕ್ಟೆಡ್ ಬೈ ಇಯರ್ಸ್. ಸೊ ಇಯರ್ಸಿಂದ ಇದನ್ನು ನಾವು ಡಿಟೆಕ್ಟ್ ಮಾಡಬಹುದು. ಹೌದಾ, ಕಿವಿಯಿಂದ ತಾನೇ ಸೌಂಡ್ ಕೇಳಿಸ್ಕೊಳ್ಳೋದು ನಾವು. ಸೌಂಡ್ ಪ್ರೊಪಗೇಟ್ಸ್ ಥ್ರೂ ಎ ಮೀಡಿಯಮ್ ಬೈ ದ ಪ್ರೋಸೆಸ್ ಆಫ್ ಕಂಪ್ರೆಷನ್ ಆ್ಯಂಡ್ ರೇರ್ಫ್ಯಾಕ್ಷನ್. ಸೊ ಸೌಂಡ್ ಹೇಗೆ ಪ್ರೊಪಗೇಟ್ ಆಗುತ್ತೆ ಅಂದರೆ ಥ್ರೂ ಎ ಮೀಡಿಯಮ್ ಬೈ ದ ಪ್ರೋಸೆಸ್ ಆಫ್ ಕಂಪ್ರೆಷನ್ ಆ್ಯಂಡ್ ರೇರ್ಫ್ಯಾಕ್ಷನ್. ಇಟ್ ಇನ್ವಾಲ್ವ್ಸ್ ಫಾಲೋಯಿಂಗ್ ಸ್ಟೆಪ್ಸ್. ವೈಬ್ರೇಷನ್ ಆಫ್ ಸೋರ್ಸ್. ಎ ವೈಬ್ರೇಟಿಂಗ್ ಆಬ್ಜೆಕ್ಟ್ like speaker sets the particles of the surrounding medium into vibration. ಒಂದು ವೈಬ್ರೇಟಿಂಗ್ ಆಬ್ಜೆಕ್ಟ್, ಸೊ ಅದು ಸೆಟ್ಸ್ ದ ಪಾರ್ಟಿಕಲ್ಸ್ ಆಫ್ ದ ಸರೌಂಡಿಂಗ್ ಮೀಡಿಯಮ್ ಇಂಟು ವೈಬ್ರೇಷನ್. ಸೊ ಸರೌಂಡಿಂಗ್ ಮೀಡಿಯಮಲ್ಲಿರುವಂಥ ಪಾರ್ಟಿಕಲ್ಸ್ಗಳಿಗೆ ವೈಬ್ರೇಷನ್ ಕೊಡುತ್ತೆ. ಫಾರ್ಮೇಷನ್ ಆಫ್ ಕಂಪ್ರೆಷನ್ಸ್. ವೆನ್ ವೈಬ್ರೇಟಿಂಗ್ ಪಾರ್ಟಿಕಲ್ಸ್ ಮೂವ್ ಫಾರ್ವರ್ಡ್ ದೇ ಪುಷ್ ನಿಯರ್ ಬೈ ಪಾರ್ಟಿಕಲ್ಸ್ closer together, creating a region of high pressure called compression. ಸೊ ನೋಡಿ, ವೆನ್ ವೈಬ್ರೇಟಿಂಗ್ ಪಾರ್ಟಿಕಲ್ ಮೂವ್ ಫಾರ್ವರ್ಡ್. ಸೊ ವೈಬ್ರೇಟಿಂಗ್ ಪಾರ್ಟಿಕಲ್ಸ್ಗಳು ಮುಂದೆ ಹೋದಾಗ ದೆ ಪುಷ್ ನಿಯರ್ ಬೈ ಪಾರ್ಟಿಕಲ್ಸ್. ಸೊ ಅದರ ಹತ್ತಿರ ಇರುವಂಥ ಪಾರ್ಟಿಕಲ್ನ ಅದು ಪುಷ್ ಮಾಡುತ್ತೆ. ಕ್ಲೋಸರ್ ಟುಗೆದರ್ ಕ್ರಿಯೇಟಿಂಗ್ ಎ ರೀಜನ್ ಆಫ್ ಹೈ ಪ್ರೆಷರ್. ಸೊ ಆಗ ಒಂದು ಹೈ ಪ್ರೆಷರ್ ರೀಜನ್ನ ಕ್ರಿಯೇಟ್ ಮಾಡುತ್ತೆ. ಸೊ ಅದನ್ನು ಕಂಪ್ರೆಷನ್ ಅಂತ ಕರೀತಾರೆ, ಕಂಪ್ರೆಸ್ ಆಗುವಂಥದ್ದು. ಸೊ ನೆಕ್ಸ್ಟು ಫಾರ್ಮೇಷನ್ ಆಫ್ ರೇರ್ಫ್ಯಾಕ್ಷನ್. ವೆನ್ ವೈಬ್ರೇಟಿಂಗ್ ಪಾರ್ಟಿಕಲ್ಸ್ ಮೂವ್ ಬ್ಯಾಕ್ವರ್ಡ್. ಸೊ ಈಗ ವೈಬ್ರೇಟಿಂಗ್ ಪಾರ್ಟಿಕಲ್ಸ್ಗಳು ಹಿಂದೆ ಮೂವ್ ಆಗ್ತಿದೆ. ಸೊ ಆಗೇನಾಗುತ್ತೆ, ಪಾರ್ಟಿಕಲ್ಸ್ ಸ್ಪ್ರೆಡ್ ಅಪಾರ್ಟ್ ಫಾರ್ಮಿಂಗ್ ಎ ರೀಜನ್ ಆಫ್ ಲೋ ಪ್ರೆಷರ್ ಕಾಲ್ಡ್ ರೇರ್ಫ್ಯಾಕ್ಷನ್. ಸೊ ಯಾವಾಗ ವೈಬ್ರೇಟಿಂಗ್ ಪಾರ್ಟಿಕಲ್ಗಳು ಬ್ಯಾಕ್ವರ್ಡ್ ಮೂವ್ ಆಗುತ್ತೆ ಆಗ ಪಾರ್ಟಿಕಲ್ಸ್ಗಳ ನಡುವೆ ಗ್ಯಾಪ್ ಕ್ರಿಯೇಟ್ ಆಗುತ್ತೆ. ಓಕೆ, ಫಾರ್ಮಿಂಗ್ ಎ ರೀಜನ್ ಆಫ್ ಲೋ ಪ್ರೆಷರ್. ಆಗ ಪ್ರೆಷರ್ ಕೂಡ ಕಡಿಮೆ ಆಗುತ್ತೆ. ಸೊ ಆ ರೀಜನ್ ಏನಿದೆ ಅಂದರೆ ಪ್ರೆಷರ್ ಕಡಿಮೆ ಇರುವಂಥ ರೀಜನ್ ಏನಿದೆ ಇದನ್ನು ರೇರ್ಫ್ಯಾಕ್ಷನ್ ಅಂತ ಕರೀತಾರೆ. ವೇವ್ ಮೋಷನ್. ದೀಸ್ ಆಲ್ಟರ್ನೇಟಿಂಗ್ ಕಂಪ್ರೆಷನ್ಸ್ ಆ್ಯಂಡ್ ರೇರ್ಫ್ಯಾಕ್ಷನ್ಸ್ ಟ್ರಾವೆಲ್ ಥ್ರೂ ದ ಮೀಡಿಯಮ್ ಹ್ಯಾಸ್ ಎ ಲಾಂಗಿಟ್ಯೂಡ್ನಲ್ ವೇವ್. ಸೊ ಇಲ್ಲಿ ಆಲ್ಟರ್ನೇಟಿಂಗ್ ಅಂದರೆ ಒಂದು ಕಂಪ್ರೆಷನ್ನು ಅದಾದಮೇಲೆ ರೇರ್ಫ್ಯಾಕ್ಷನ್. ಸೊ ಈ ಥರ ಓಕೆ, ಟ್ರಾವೆಲ್ ಥ್ರೂ ದ ಮೀಡಿಯಮ್ ಹ್ಯಾಸ್ ಅ ಲಾಂಗಿಟ್ಯೂಡ್ನಲ್ ವೇವ್. ಇದು ಲಾಂಗಿಟ್ಯೂಡ್ನಲ್ ವೇವ್ ಫಾರ್ಮಲ್ಲಿ ಮೂವ್ ಆಗುತ್ತೆ. ಸೊ ಎನರ್ಜಿ ಟ್ರಾನ್ಸ್ಫರ್. ಓನ್ಲಿ ಎನರ್ಜಿ ಮೂವ್ಸ್ ಫಾರ್ವರ್ಡ್ ಬಟ್ ಪಾರ್ಟಿಕಲ್ಸ್ ಡು ನಾಟ್ ಮೂವ್ ಫ್ರಮ್ ದೇರ್ ಪೊಸಿಷನ್ಸ್. ದೇ ವೈಬ್ರೇಟ್ ಬ್ಯಾಕ್ ಆ್ಯಂಡ್ ಫೋರ್ತ್. ಸೊ ಇಲ್ಲಿ ಎನರ್ಜಿ ಮಾತ್ರ ಮೂವ್ ಆಗ್ತಿದೆ, ಪಾರ್ಟಿಕಲ್ಸ್ಗಳು ಅವುಗಳ ಪೊಸಿಷನ್ಸಿಂದ ಮೂವ್ ಆಗ್ತಿಲ್ಲ. ಸೊ ಅದೇನಾಗ್ತಿದೆ, ವೈಬ್ರೇಟ್ ಆಗ್ತಿದೆ. ಸೊ ನೆಕ್ಸ್ಟು ರೀಚಸ್ ದ ಇಯರ್. The sound waves reach our ear and are interpreted as sound. ಸೊ ಯಾವಾಗ ನಮ್ಮ ಕಿವಿಗಳಿಗೆ ಸೌಂಡ್ ವೇವ್ ರೀಚ್ ಆಗುತ್ತೆ ಸೊ ಆಗ ಅದು ಸೌಂಡಾಗಿ ಇಂಟರ್ಪ್ರೇಟ್ ಆಗುತ್ತೆ. ನೆಕ್ಸ್ಟ್ ಕ್ವೆಶನ್, ರೈಟ್ ಎ ಶಾರ್ಟ್ ನೋಟ್ ಆನ್ ಮೈಕ್ರೋಸ್ಕೋಪ್. ಎ ಮೈಕ್ರೋಸ್ಕೋಪ್ ಈಸ್ ಆನ್ ಆಪ್ಟಿಕಲ್ ಇನ್ಸ್ಟ್ರೂಮೆಂಟ್ ಯೂಸ್ಡ್ ಟು ಮ್ಯಾಗ್ನಿಫೈ ವೆರಿ ಸ್ಮಾಲ್ ಆಬ್ಜೆಕ್ಟ್ಸ್ that cannot be seen clearly with the naked eyes. ಬರಿಗಣ್ಣಿಗೆ ಕಾಣದೇ ಇರುವಂಥ ತುಂಬಾ ಚಿಕ್ಕ ಆಬ್ಜೆಕ್ಟನ್ನು ಸೊ ದೊಡ್ಡದಾಗಿ ಮಾಡಿ ನಮಗೆ ಕಾಣೋ ಥರ ಮಾಡುವಂಥ ಒಂದು ಆಪ್ಟಿಕಲ್ ಇನ್ಸ್ಟ್ರೂಮೆಂಟನ್ನು ಮೈಕ್ರೋಸ್ಕೋಪ್ ಅಂತ ಕರೀತಾರೆ. ಇಟ್ ವರ್ಕ್ಸ್ ಆನ್ ದ ಪ್ರಿನ್ಸಿಪಲ್ ಆಫ್ ಮ್ಯಾಗ್ನಿಫಿಕೇಷನ್ ಆ್ಯಂಡ್ ರೆಸೊಲ್ಯೂಷನ್. ಸೊ ಇದು ಯಾವುದ್ರ ಬೇಸಿಸ್ ಮೇಲೆ ವರ್ಕ್ ಮಾಡುತ್ತೆ,
principle of magnification and resolution, allowing us to observe minute details of biological specimens, cells, microorganisms and tissues. So ಇದರ ಹೆಲ್ಪಿಂದ ನಾವು ಬಯಾಲಜಿಕಲ್ ಸ್ಪೆಸಿಮನ್ಸ್, ಸೆಲ್ಸ್, ಮೈಕ್ರೋ ಆರ್ಗನಿಸಮ್ಸ್, ಟಿಶ್ಯೂಸ್ ಇವುಗಳ ಮೈನ್ಯೂಟ್ ಡೀಟೇಲ್ಸನ್ನು ಕೂಡ ನಾವು ಅಬ್ಸರ್ವ್ ಮಾಡ್ಬೋದು. ದೇರ್ ಆರ್ ಮೇನ್ಲಿ 2 ಟೈಪ್ಸ್ ಆಫ್ ಮೈಕ್ರೋಸ್ಕೋಪ್. ಸೊ ಮೇಯ್ನಾಗಿ 2 ಟೈಪ್ಸ್ ಇದೆ, ಸಿಂಪಲ್ ಮೈಕ್ರೋಸ್ಕೋಪ್ ಆ್ಯಂಡ್ ಕಾಂಪೌಂಡ್ ಮೈಕ್ರೋಸ್ಕೋಪ್. ಸೊ ಫಸ್ಟ್ ಒನ್, simple microscope. It uses a single convex lens to produce a magnified image. So simple microscope ಅಲ್ಲಿ single convex lens ಅನ್ನು ಯೂಸ್ ಮಾಡ್ತಾರೆ to produce magnified image. It is used for low magnification task like observing small objects, insects or printed details. So ಇದನ್ನು ಯಾಕೆ ಯೂಸ್ ಮಾಡ್ತಾರೆ ಅಂದರೆ to observe small objects, insects and printed details. Next one, compound microscope. It uses 2 sets of lenses, objective and eyepiece, to provide high magnification. So ಇಲ್ಲಿ 2 set of lenses ಗಳನ್ನು ಯೂಸ್ ಮಾಡ್ತಾರೆ to provide high magnification. It is widely used in biology and laboratories to study cells and microorganisms. So ಇದನ್ನು ಸೆಲ್ಸ್ ಮತ್ತು ಮೈಕ್ರೋ ಆರ್ಗನಿಸಮ್ಸ್ಗಳನ್ನು ಸ್ಟಡಿ ಮಾಡೋದಕ್ಕೆ ಬಯಾಲಜಿ ಮತ್ತು ಲ್ಯಾಬ್ರೇಟರಿಗಳಲ್ಲಿ ಯೂಸ್ ಮಾಡ್ತಾರೆ. ಎ ಮೈಕ್ರೋಸ್ಕೋಪ್ ಕನ್ಸಿಸ್ಟ್ ಆಫ್ ಇಂಪಾರ್ಟೆಂಟ್ ಪಾರ್ಟ್ಸ್. ಸೊ ಮೈಕ್ರೋಸ್ಕೋಪಲ್ಲಿ ಯಾವ ಇಂಪಾರ್ಟೆಂಟ್ ಪಾರ್ಟ್ಸ್ ಇರುತ್ತೆ ಅಂತ, ಆಬ್ಜೆಕ್ಟಿವ್ ಲೆನ್ಸ್, ಐ ಪೀಸ್ ಲೆನ್ಸ್, ಸ್ಟೇಜ್, ಮಿರರ್ ಆರ್ ಲೈಟ್ ಸೋರ್ಸ್, ಕೋಡ್ಸ್ ಆ್ಯಂಡ್ ಫೈನ್ ಅಡ್ಜಸ್ಟ್ಮೆಂಟ್ ನಾಬ್ಸ್. ದ ಆಬ್ಜೆಕ್ಟಿವ್ ಲೆನ್ಸ್ ಫಾರ್ಮ್ಸ್ ಎ ರಿಯಲ್ ಎನ್ಲಾರ್ಜ್ಡ್ ಇಮೇಜ್ ಆ್ಯಂಡ್ the eyepiece magnifies it further. So objective lens ಏನು ಮಾಡುತ್ತೆ, which forms a real enlarged image. ಅದೇ eyepiece which magnifies it further. So eyepiece magnify ಮಾಡುತ್ತೆ. Next question, explain PNP and NPN transistors. A transistor is a 3-layer semiconductor device used for amplification and switching. ಸೊ ಟ್ರಾನ್ಸಿಸ್ಟರ್ ಅನ್ನುವಂಥದ್ದು 3-layer ಸೆಮಿಕಂಡಕ್ಟರ್ ಡಿವೈಸು. ಸೊ ಇದನ್ನು ಆಂಪ್ಲಿಫಿಕೇಷನ್ ಮತ್ತು ಸ್ವಿಚಿಂಗಿಗೆ ಯೂಸ್ ಮಾಡ್ತಾರೆ. ಇಟ್ ಹ್ಯಾಸ್ 3 ಟರ್ಮಿನಲ್ಸ್. ಇದರಲ್ಲಿ 3 ಟರ್ಮಿನಲ್ಸ್ಗಳಿದೆ. ಎಮಿಟರ್, ಸೊ ಇದನ್ನು ಕ್ಯಾಪಿಟಲ್ ಲೆಟರ್ ಇ ಇಂದ ರೆಪ್ರೆಸೆಂಟ್ ಮಾಡ್ತಾರೆ. ಬೇಸ್, ಕ್ಯಾಪಿಟಲ್ ಲೆಟರ್ ಬಿ ಆ್ಯಂಡ್ ಕಲೆಕ್ಟರ್, ಕ್ಯಾಪಿಟಲ್ ಲೆಟರ್ ಸಿ. ಸೊ ಡಿಪೆಂಡಿಂಗ್ ಆನ್ ದ ಅರೇಂಜ್ಮೆಂಟ್ ಆಫ್ ಪಿ ಟೈಪ್ ಆ್ಯಂಡ್ ಎನ್ ಟೈಪ್ ಮೆಟೀರಿಯಲ್ಸ್, ಟ್ರಾನ್ಸಿಸ್ಟರ್ಸ್ ಆರ್ ಆಫ್ 2 ಟೈಪ್ಸ್. ಸೊ ಪಿ ಟೈಪ್ ಮತ್ತು ಎನ್ ಟೈಪ್ ಮೆಟೀರಿಯಲ್ಸ್ಗಳು ಯಾವ ರೀತಿ ಅರೇಂಜ್ ಆಗಿದೆ ಅನ್ನೋದ್ರ ಬೇಸಿಸ್ ಮೇಲೆ ಟ್ರಾನ್ಸಿಸ್ಟರ್ಸ್ನ 2 ಟೈಪ್ಸ್ ಆಗಿ ಕ್ಲಾಸಿಫೈ ಮಾಡಿದ್ದಾರೆ. ಸೊ ಪಿ ಎನ್ ಪಿ ಟ್ರಾನ್ಸಿಸ್ಟರ್ ಆ್ಯಂಡ್ ಎನ್ ಪಿ ಎನ್ ಟ್ರಾನ್ಸಿಸ್ಟರ್. ಫಸ್ಟ್ ಒನ್, ಪಿ ಎನ್ ಪಿ ಟ್ರಾನ್ಸಿಸ್ಟರ್. ಸೊ ಇದ್ರ ಸ್ಟ್ರಕ್ಚರ್ ಹೀಗಿದೆ, ಪಿ ಟೈಪ್, ಎನ್ ಟೈಪ್, ಪಿ ಟೈಪ್ ಸೆಮಿಕಂಡಕ್ಟರ್ ಲೇಯರ್. ಸೊ ಫಸ್ಟು ಪಿ ಟೈಪ್ ಬರುತ್ತೆ, ಅದಾದಮೇಲೆ ಎನ್ ಟೈಪು, ಅದಾದಮೇಲೆ ಮತ್ತೆ ಪಿ ಟೈಪ್ ಸೆಮಿಕಂಡಕ್ಟರ್ ಲೇಯರ್ ಬರುತ್ತೆ. ಇನ್ ಪಿ ಎನ್ ಪಿ, ಹೋಲ್ಸ್ ಆರ್ ದ ಮೆಜಾರಿಟಿ ಚಾರ್ಜ್ ಕ್ಯಾರಿಯರ್ಸ್. ಸೊ ಪಿ ಎನ್ ಪಿ ಟ್ರಾನ್ಸಿಸ್ಟರಲ್ಲಿ ಹೋಲ್ಸು ಮೆಜಾರಿಟಿ ಚಾರ್ಜ್ ಕ್ಯಾರಿಯರ್ಸ್ ಆಗಿರುತ್ತೆ. ದ ಎಮಿಟರ್ ಎಮಿಟ್ಸ್ ಹೋಲ್ಸ್ ಇನ್ ಟು ದ ಬೇಸ್. ಸೊ ಎಮಿಟರು ಹೋಲ್ಸನ್ನು ಬೇಸ್ ಕಡೆಗೆ ಎಮಿಟ್ ಮಾಡುತ್ತೆ. ದ ಬೇಸ್ ಈಸ್ ಥಿನ್ ಆ್ಯಂಡ್ ಲೈಟ್ಲಿ ಡೋಪ್ಡ್. ಸೊ ಬೇಸು ತಿನ್ನಾಗಿರುತ್ತೆ ಮತ್ತು ಲೈಟ್ಲಿ ಡೋಪ್ಡ್ ಆ್ಯಂಡ್ ಅಲೋಯಿಂಗ್ ಹೋಲ್ಸ್ ಟು ಮೂವ್ ಟು ದ ಕಲೆಕ್ಟರ್. ಸೊ ಇದು ಹೋಲ್ಸು ಕಲೆಕ್ಟರ್ ಕಡೆಗೆ ಮೂವ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ದ ಬೇಸ್ ಎಮಿಟರ್ ಜಂಕ್ಷನ್ ಈಸ್ ಫಾರ್ವರ್ಡ್ ಬಯಾಸ್ಡ್. ಸೊ ಬೇಸ್ ಎಮಿಟರ್ ಜಂಕ್ಷನ್ನು ಫಾರ್ವರ್ಡ್ ಬಯಾಸ್ಡ್ ಆಗಿರುತ್ತೆ. ದ ಕಲೆಕ್ಟರ್ ಬೇಸ್ ಜಂಕ್ಷನ್ ಈಸ್ ರಿವರ್ಸ್ ಬಯಾಸ್ಡ್. ಸೊ ಕಲೆಕ್ಟರ್ ಬೇಸ್ ಜಂಕ್ಷನ್ನು ರಿವರ್ಸ್ ಬಯಾಸ್ಡ್ ಆಗಿರುತ್ತೆ. ಕರೆಂಟ್ ಫ್ಲೋಸ್ ಫ್ರಮ್ ಎಮಿಟರ್ ಟು ಕಲೆಕ್ಟರ್ ವೆನ್ ಬೇಸ್ ಕರೆಂಟ್ ಫ್ಲೋಸ್ ಔಟ್. ಸೊ ಕರೆಂಟು ಎಮಿಟರಿಂದ ಕಲೆಕ್ಟರ್ ಕಡೆಗೆ ಫ್ಲೋ ಆಗುತ್ತೆ ಯಾವಾಗ, ವೆನ್ ಬೇಸ್ ಕರೆಂಟ್ ಫ್ಲೋಸ್ ಔಟ್. ಸೊ ಇದರ ಯೂಸಸ್ ನೋಡೋದಾದರೆ ಲೋ ನಾಯ್ಸ್ ಆಂಪ್ಲಿಫಿಕೇಷನ್, ಸ್ವಿಚಿಂಗ್ ಇನ್ ಪಾಸಿಟಿವ್ ಗ್ರೌಂಡ್ ಸರ್ಕ್ಯೂಟ್. ಸೊ ಇದಿಷ್ಟು ಕೂಡ ಪಿ ಎನ್ ಪಿ ಟ್ರಾನ್ಸಿಸ್ಟರ್. ಸೊ ನೆಕ್ಸ್ಟ್ ಒನ್, ಎನ್ ಪಿ ಎನ್ ಟ್ರಾನ್ಸಿಸ್ಟರ್. ಸೊ ಇದರ ಸ್ಟ್ರಕ್ಚರ್ ಎನ್ ಟೈಪ್, ಪಿ ಟೈಪ್,
ಎನ್ ಟೈಪ್ ಸೆಮಿಕಂಡಕ್ಟರ್ ಲೇಯರ್. ಸೊ ಫಸ್ಟು ಎನ್ ಟೈಪು, ಅದಾದಮೇಲೆ ಪಿ ಟೈಪು, ಸೊ ಅದಾದಮೇಲೆ ಅಗೇನ್ ಎನ್ ಟೈಪ್ ಸೆಮಿಕಂಡಕ್ಟರ್ ಲೇಯರ್ಸ್ ಇರುತ್ತೆ. ಇನ್ ಎನ್ ಪಿ ಎನ್ ಟ್ರಾನ್ಸಿಸ್ಟರ್ ಎಲೆಕ್ಟ್ರಾನ್ಸ್ ಆರ್ ದ ಮೆಜಾರಿಟಿ ಚಾರ್ಜ್ ಕ್ಯಾರಿಯರ್ಸ್. ಸೊ ಎನ್ ಪಿ ಎನ್ ಟ್ರಾನ್ಸಿಸ್ಟರ್ಸಲ್ಲಿ ಎಲೆಕ್ಟ್ರಾನ್ಸ್ಗಳು ಮೆಜಾರಿಟಿ ಚಾರ್ಜ್ ಕ್ಯಾರಿಯರ್ಸ್ ಆಗಿರುತ್ತೆ. ದ ಎಮಿಟರ್ ಈಸ್ ಹೆವಿಲಿ ಡೋಪ್ಡ್ ಆ್ಯಂಡ್ ಎಮಿಟ್ಸ್ ಎಲೆಕ್ಟ್ರಾನ್ಸ್ ಇನ್ ಟು ದ ಬೇಸ್. ಸೊ ಎಮಿಟರು ಹೆವಿಲಿ ಡೋಪ್ಡ್ ಆಗಿರುತ್ತೆ ಆ್ಯಂಡ್ ಎಲೆಕ್ಟ್ರಾನ್ಸನ್ನು ಬೇಸ್ ಕಡೆಗೆ ಎಮಿಟ್ ಮಾಡುತ್ತೆ. ದ ಬೇಸ್ ಈಸ್ ಥಿನ್ ಆ್ಯಂಡ್ ಲೈಟ್ಲಿ ಡೋಪ್ಡ್. ಸೊ ಮೋಸ್ಟ್ ಎಲೆಕ್ಟ್ರಾನ್ಸ್ ಪಾಸ್ ಟು ದ ಕಲೆಕ್ಟರ್. ಸೊ ಬೇಸು ಥಿನ್ ಮತ್ತು ಲೈಟ್ಲಿ ಡೋಪ್ಡ್ ಆಗಿರುತ್ತೆ ಆ್ಯಂಡ್ ಮೋಸ್ಟ್ ಎಲೆಕ್ಟ್ರಾನ್ಸ್ ಪಾಸ್ ಟು ದ ಕಲೆಕ್ಟರ್. ಸೊ ಎಲೆಕ್ಟ್ರಾನ್ಸ್ಗಳು ಕಲೆಕ್ಟರ್ ಕಡೆಗೆ ಪಾಸ್ ಆಗ್ತಿರುತ್ತೆ. ದ ಬೇಸ್ ಎಮಿಟರ್ ಜಂಕ್ಷನ್ ಈಸ್ ಫಾರ್ವರ್ಡ್ ಬಯಾಸ್ಡ್. ಸೊ ಬೇಸ್ ಎಮಿಟರ್ ಜಂಕ್ಷನ್ನು ಫಾರ್ವರ್ಡ್ ಬಯಾಸ್ಡ್ ಆಗಿರುತ್ತೆ. ದ ಕಲೆಕ್ಟರ್ ಬೇಸ್ ಜಂಕ್ಷನ್ ಈಸ್ ರಿವರ್ಸ್ ಬಯಾಸ್ಡ್. ಸೊ ಕಲೆಕ್ಟರ್ ಬೇಸ್ ಜಂಕ್ಷನ್ನು ರಿವರ್ಸ್ ಬಯಾಸ್ಡ್ ಆಗಿರುತ್ತೆ. ಕರೆಂಟ್ ಫ್ಲೋಸ್ ಫ್ರಮ್ ಕಲೆಕ್ಟರ್ ಟು ಎಮಿಟರ್ ವೆನ್ ಎ ಸ್ಮಾಲ್ ಬೇಸ್ ಕರೆಂಟ್ ಈಸ್ ಅಪ್ಲೈಡ್. ಸೊ ಕರೆಂಟು ಕಲೆಕ್ಟರಿಂದ ಎಮಿಟರ್ ಕಡೆಗೆ ಫ್ಲೋ ಆಗುತ್ತೆ ಯಾವಾಗ ವೆನ್ ಎ ಸ್ಮಾಲ್ ಬೇಸ್ ಕರೆಂಟ್ ಈಸ್ ಅಪ್ಲೈಡ್. ಸೊ ಇದರ ಯೂಸಸ್ ಆಂಪ್ಲಿಫೈಯರ್ಸ್, digital circuits. Next question. State and explain Pascal's law. Write the working of hydraulic shift. So Pascal's law. So ಇದರ statement ಹೇಗಿದೆ. When pressure is applied to a confined fluid, the pressure is transmitted equally and undiminished in all direction throughout the fluid. ಸೊ ಒಂದು ಕ್ಲೋಸ್ಡ್ ಕಂಟೈನರಲ್ಲಿ ಇರುವಂಥ ಫ್ಲೂಯಿಡ್ಗೆ ಪ್ರೆಷರ್ನ ಅಪ್ಲೈ ಮಾಡಿದಾಗ ಸೊ ಅದು ಎಲ್ಲ ಡೈರೆಕ್ಷನಲ್ಲೂ ಕೂಡ ಟ್ರಾನ್ಸ್ಮಿಟ್ ಆಗುತ್ತೆ. ಎ ಫ್ಲೂಯಿಡ್ ಅಟ್ ರೆಸ್ಟ್ ಕ್ಯಾನ್ ಟ್ರಾನ್ಸ್ಮಿಟ್ ಪ್ರೆಷರ್ ಇನ್ ಎವರಿ ಡೈರೆಕ್ಷನ್. ಸೊ ಫ್ಲೂಯಿಡ್ನ ಎಲ್ಲ ಡೈರೆಕ್ಷನಲ್ಲೂ ಕೂಡ ಪ್ರೆಷರು ಟ್ರಾನ್ಸ್ಮಿಟ್ ಆಗುತ್ತೆ. ಇಫ್ ಯು ಅಪ್ಲೈ ಪ್ರೆಷರ್ ಎಟ್ ಒನ್ ಪಾಯಿಂಟ್ ಆಫ್ ಆನ್ ಎನ್ಕ್ಲೋಸ್ಡ್ ಫ್ಲೂಯಿಡ್, ದ ಸೇಮ್ ಪ್ರೆಷರ್ ಅಪಿಯರ್ಸ್ ಅಟ್ ಎವರಿ ಅದರ್ ಪಾಯಿಂಟ್. ಸೊ ಒಂದು ಕಡೆ ನೀವು ಒಂದು ಪಾಯಿಂಟಿಗೆ ಪ್ರೆಷರ್ ಅಪ್ಲೈ ಮಾಡಿದ್ರೆ ಎಲ್ಲ ಕಡೆಯೂ ಅಂದರೆ ಫ್ಲೂಯಿಡ್ನ ಎಲ್ಲ ಕಡೆಯೂ ಕೂಡ ಎಲ್ಲ ಪಾಯಿಂಟಲ್ಲೂ ಕೂಡ ಸೇಮ್ ಪ್ರೆಷರ್ ಅಪಿಯರ್ ಆಗುತ್ತೆ. ದಿಸ್ ಇಸ್ ಬಿಕಾಸ್, ಸೊ ಯಾಕಾಗುತ್ತೆ ಈ ರೀತಿ ಅಂದರೆ ಫ್ಲೂಯಿಡ್ಸ್ ಕೆನಾಟ್ ಬಿ ಕಂಪ್ರೆಸ್ಡ್ ಈಸಿಲಿ. ಫ್ಲೂಯಿಡ್ಸನ್ನು ಈಸಿಯಾಗಿ ಕಂಪ್ರೆಸ್ ಮಾಡೋದಕ್ಕಾಗಲ್ಲ. ಸೊ ದ ಅಪ್ಲೈಡ್ ಪ್ರೆಷರ್ ಸ್ಪ್ರೆಡ್ಸ್ ಯೂನಿಫಾರ್ಮ್ಲಿ. ಆದ್ದರಿಂದ ಅಪ್ಲೈಡ್ ಪ್ರೆಷರು ಯೂನಿಫಾರ್ಮ್ ಆಗಿ ಸ್ಪ್ರೆಡ್ ಆಗುತ್ತೆ. ಸೊ ನೆಕ್ಸ್ಟ್ ಒನ್, ವರ್ಕಿಂಗ್ ಆಫ್ ಎ ಹೈಡ್ರಾಲಿಕ್ ಲಿಫ್ಟ್. ಎ ಹೈಡ್ರಾಲಿಕ್ ಲಿಫ್ಟ್ ಈಸ್ ಯೂಸ್ಡ್ ಟು ಲಿಫ್ಟ್ ಹೆವಿ ಲೋಡ್ಸ್ ಲೈಕ್ ಕಾರ್ಸ್ ಇನ್ ಸರ್ವಿಸ್ ಸ್ಟೇಷನ್ಸ್. ಸೊ ಹೈಡ್ರಾಲಿಕ್ ಲಿಫ್ಟನ್ನು ಹೆವಿ ಲೋಡ್ಸ್ ಅಂದರೆ ಒಂದು ಸರ್ವಿಸ್ ಸ್ಟೇಷನ್ಗಳಲ್ಲಿ ಕಾರ್ಸ್ಗಳನ್ನು ಲಿಫ್ಟ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ. ಸೊ ಇದರ ಕನ್ಸ್ಟ್ರಕ್ಷನ್ ಹೀಗಿದೆ. ಇಟ್ ಕನ್ಸಿಸ್ಟ್ ಆಫ್ 2 ಸಿಲಿಂಡರ್ಸ್. ಸೊ ಇದರಲ್ಲಿ 2 ಸಿಲಿಂಡರ್ಸ್ಗಳಿರುತ್ತೆ. ಸೊ ಒಂದು ಸಣ್ಣದು, ಇನ್ನೊಂದು ದೊಡ್ಡದು, ಒನ್ ಸ್ಮಾಲ್ ಆ್ಯಂಡ್ ಒನ್ ಲಾರ್ಜ್, ಕನೆಕ್ಟೆಡ್ ಬೈ ಎ ಪೈಪ್. ಸೊ ಎರಡೂ ಕೂಡ ಒಂದು ಪೈಪ್ ಮೂಲಕ ಕನೆಕ್ಟ್ ಆಗಿರುತ್ತೆ. ಈಚ್ ಸಿಲಿಂಡರ್ ಹ್ಯಾಸ್ ಅ ಪಿಸ್ಟನ್ ವಿಚ್ ಮೂವ್ಸ್ ಫ್ರೀಲಿ. ಸೊ ಎರಡೂ ಸಿಲಿಂಡರ್ಗೂ ಕೂಡ ಪಿಸ್ಟನ್ ಇರುತ್ತೆ. ಸೊ ಅದು ಫ್ರೀಯಾಗಿ ಮೂವ್ ಆಗ್ತಿರುತ್ತೆ. ದ ಎಂಟೈರ್ ಸಿಸ್ಟಮ್ ಈಸ್ ಫಿಲ್ಡ್ ವಿತ್ ಆ್ಯನ್ ಇನ್ಕಂಪ್ರೆಸಿಬಲ್ ಫ್ಲೂಯಿಡ್. ಸೊ ಎಂಟೈರ್ ಸಿಸ್ಟಮಲ್ಲಿ ಒಂದು ಇನ್ಕಂಪ್ರೆಸಿಬಲ್ ಫ್ಲೂಯಿಡ್ ಇರುತ್ತೆ. ಸೊ ಇದರ ವರ್ಕಿಂಗ್ ನೋಡೋದಾದರೆ, ಎ ಸ್ಮಾಲ್ ಫೋರ್ಸ್ ದಟ್ ಈಸ್ F1 ಈಸ್ ಅಪ್ಲೈಡ್ ಆನ್ ದ ಸ್ಮಾಲರ್ ಪಿಸ್ಟನ್ ವಿತ್ ಏರಿಯಾ A1. ಸೊ ಒಂದು ಸ್ಮಾಲ್ ಫೋರ್ಸನ್ನು F1 ಅನ್ನುವಂತಹ ಫೋರ್ಸನ್ನು ಸ್ಮಾಲರ್ ಪಿಸ್ಟನ್ ಮೇಲೆ, ಸೊ ಅದರ ಏರಿಯಾ A1 ಇದೆ, ಸೊ ಅದರ ಮೇಲೆ ಸ್ಮಾಲ್ ಫೋರ್ಸನ್ನು ಅಪ್ಲೈ ಮಾಡ್ತಾರೆ. ಸೊ ದಿಸ್ ಕ್ರಿಯೇಟ್ಸ್ ಎ ಪ್ರೆಷರ್. ಸೊ ಆಗ ಪ್ರೆಷರ್ ಕ್ರಿಯೇಟ್ ಆಗುತ್ತೆ. P ಈಕ್ವಲ್ಸ್ F1 ಡಿವೈಡೆಡ್ ಬೈ A1. ಸೊ ದ ಫೋರ್ಸ್ ಆನ್ ದ ಲಾರ್ಜರ್ ಪಿಸ್ಟನ್ ಬಿಕಮ್ಸ್. ಸೊ ಈಗ ಲಾರ್ಜರ್ ಪಿಸ್ಟನ್ ಮೇಲೆ ಫೋರ್ಸ್ ಏನಾಗುತ್ತೆ, F2 ಈಕ್ವಲ್ಸ್ P ಇಂಟು A2 ಈಕ್ವಲ್ಸ್ F1 ಡಿವೈಡೆಡ್ ಬೈ A1 ಇಂಟು A2. ಸೊ P ಅಂದರೆ ಏನು, F1 ಡಿವೈಡೆಡ್ ಬೈ A1 ಅಲ್ವಾ. ಸೊ F1 ಡಿವೈಡೆಡ್ ಬೈ A1 ಇಂಟು A2. ದಿಸ್ ಲಾರ್ಜ್ ಫೋರ್ಸ್ ಲಿಫ್ಟ್ಸ್ ದ ಹೆವಿ ಲೋಡ್ ಪ್ಲೇಸ್ಡ್ ಆನ್ ದ ಬಿಗ್ಗರ್ ಪಿಸ್ಟನ್. ಸೊ ಏನು ಲಾರ್ಜ್ ಫೋರ್ಸ್ ಏನಿದೆ, ಸೊ ಇದು ಹೆವಿ ಲೋಡನ್ನು ಲಿಫ್ಟ್ ಮಾಡುತ್ತೆ. ಸೊ ಪ್ಲೇಸ್ಡ್ ಆನ್ ಬಿಗ್ಗರ್ ಪಿಸ್ಟನ್. ಸೊ ಇದರಿಂದ ಕನ್ಕ್ಲೂಷನ್ ಏನು ಗೊತ್ತಾಗುತ್ತೆ, ಎ ಹೈಡ್ರಾಲಿಕ್ ಲಿಫ್ಟ್ ಮಲ್ಟಿಪ್ಲೈಸ್ಗೆ ಸ್ಮಾಲ್ ಇನ್ಪುಟ್ ಫೋರ್ಸ್
into a large output force by using Pascal's law, allowing heavy objects to be lifted easily. So hydraulic ಲಿಫ್ಟು ಸ್ಮಾಲ್ ಇನ್ಪುಟ್ ಫೋರ್ಸನ್ನು ಲಾರ್ಜ್ ಔಟ್ಪುಟ್ ಫೋರ್ಸ್ ಆಗಿ ಮಲ್ಟಿಪ್ಲೈ ಮಾಡುತ್ತೆ ಬೈ ಯೂಸಿಂಗ್ ಪ್ಯಾಸ್ಕಲ್ಸ್ ಲಾ. ಸೊ ಆದ್ದರಿಂದ ಹೆವಿ ಆಬ್ಜೆಕ್ಟ್ಸ್ಗಳನ್ನು, ತುಂಬ ತೂಕ ಇರುವಂತಹ ಆಬ್ಜೆಕ್ಟ್ಗಳನ್ನು ಈಸಿಯಾಗಿ ಲಿಫ್ಟ್ ಮಾಡುತ್ತೆ. ಸೊ ನೆಕ್ಸ್ಟ್ ಕ್ವೆಶನ್, ಸ್ಟೇಟ್ ಆ್ಯಂಡ್ ಎಕ್ಸ್ಪ್ಲೈನ್ ಬರ್ನೌಲಿಸ್ ಥಿಯರಮ್ and mention any two applications of it. Bernoulli's theorem statement: the sum of kinetic energy, potential energy and pressure energy per unit volume is always constant for an ideal liquid in streamline motion. ಸೊ ಒಂದು ಸ್ಟ್ರೀಮ್ಲೈನ್ ಮೋಷನಲ್ಲಿ ಇರುವಂತಹ ಒಂದು ಐಡಿಯಲ್ ಲಿಕ್ವಿಡ್ಗೆ ಕೈನೆಟಿಕ್ ಎನರ್ಜಿ, ಪೊಟೆನ್ಷಿಯಲ್ ಎನರ್ಜಿ ಮತ್ತು ಪ್ರೆಷರ್ ಎನರ್ಜಿಯ ಸಮ್ ಪರ್ ಯೂನಿಟ್ ವ್ಯಾಲ್ಯೂಮ್ ಯಾವಾಗಲೂ ಕೂಡ ಕಾನ್ಸ್ಟೆಂಟ್ ಆಗಿರುತ್ತೆ. P ಪ್ಲಸ್ 1/2 ರೋ ವಿ ಸ್ಕ್ವೇರ್ ಪ್ಲಸ್ ರೋ ಜಿ ಹೆಚ್ ಈಕ್ವಲ್ಸ್ ಕಾನ್ಸ್ಟೆಂಟ್. ಸೊ P ಅಂದರೆ ಪ್ರೆಷರ್ ಎನರ್ಜಿ, ರೋ ಡೆನ್ಸಿಟಿ ಆಫ್ ಫ್ಲೂಯಿಡ್, V ವೆಲಾಸಿಟಿ, H height, G acceleration due to gravity. As the velocity of a fluid increases, its pressure decreases and vice versa. Hence, total energy always constant. As the velocity of a fluid increases, its pressure decreases and vice versa. So, fluidನ velocity ಜಾಸ್ತಿ ಆಗ್ತಾ ಹೋದರೆ ಪ್ರೆಷರು ಕಡಿಮೆ ಆಗುತ್ತೆ ಆ್ಯಂಡ್ ವೈಸ್ ವರ್ಸಾ. ಅಂದರೆ ಫ್ಲೂಯಿಡ್ನ ವೆಲಾಸಿಟಿ ಕಡಿಮೆ ಆಗ್ತಾ ಹೋದರೆ ಅದರ ಪ್ರೆಷರು ಜಾಸ್ತಿ ಆಗ್ತಾ ಬರುತ್ತೆ. ಹೆನ್ಸ್ ಟೋಟಲ್ ಎನರ್ಜಿ ಆಲ್ವೇಸ್ ಕಾನ್ಸ್ಟೆಂಟ್. ಸೊ ಆದ್ದರಿಂದ ಟೋಟಲ್ ಎನರ್ಜಿ ಯಾವಾಗಲೂ ಕೂಡ ಕಾನ್ಸ್ಟೆಂಟ್ ಆಗಿರುತ್ತೆ. ಸೊ ಇದರ ಅಪ್ಲಿಕೇಶನ್ಸ್ ನೋಡೋದಾದರೆ, ಅಟೋಮೈಸರ್, ಫಾಸ್ಟ್ ಏರ್ ದಟ್ ಈಸ್ ಹೈ ಸ್ಪೀಡ್ ಏರ್ ಕ್ರಿಯೇಟ್ಸ್ ಲೋ ಪ್ರೆಷರ್ ಆ್ಯಂಡ್ ಡ್ರಾಸ್ ಲಿಕ್ವಿಡ್ ಅಪ್ ಹ್ಯಾಸ್ ಅ ಸ್ಪ್ರೇ. ಸೊ ಅಟೋಮೈಸರ್, ಸೊ ಸ್ಪ್ರೇಗನ್ ಅಂತ ನಾವೇನು ಹೇಳ್ತೀವಿ. ಸೊ ಇಲ್ಲಿ ಹೈ ಸ್ಪೀಡ್ ಇರುವಂಥ ಏರು ಲೋ ಪ್ರೆಷರ್ನ ಕ್ರಿಯೇಟ್ ಮಾಡುತ್ತೆ, ಆಗ ವಿಚ್ ಡ್ರಾಸ್ ಲಿಕ್ವಿಡ್ ಅಪ್ ಆ್ಯಸ್ ಅ ಸ್ಪ್ರೇ. ಸೊ ಅದು ಲಿಕ್ವಿಡನ್ನು ಡ್ರಾ ಮಾಡುತ್ತೆ. ಲಿಫ್ಟ್ ಆಫ್ ಆ್ಯನ್ ಏರ್ಕ್ರಾಫ್ಟ್ ವಿಂಗ್, ಏರ್ ಮೂವ್ಸ್ ಫಾಸ್ಟರ್ ಓವರ್ ದ ಕರ್ವ್ಡ್ ಅಪ್ಪರ್ ಸರ್ಫೇಸ್. ಸೊ ಕರ್ವ್ಡ್ ಅಪ್ಪರ್ ಸರ್ಫೇಸಲ್ಲಿ ಏರು ತುಂಬಾ ಫಾಸ್ಟಾಗಿ ಮೂವ್ ಆಗುತ್ತೆ. ಸೊ ಫಾಸ್ಟಾಗಿ ಮೂವ್ ಆದಾಗ ವಿಚ್ ಕ್ರಿಯೇಟಿಂಗ್ ಲೋ ಪ್ರೆಷರ್ ಆ್ಯಂಡ್ ಪ್ರೊಡ್ಯೂಸಿಂಗ್ ಲಿಫ್ಟ್. ಸೊ ಆಗ ಪ್ರೆಷರ್ ಕಡಿಮೆ ಆಗುತ್ತೆ ವಿತ್ ಪ್ರೊಡ್ಯೂಸಿಂಗ್ ಲಿಫ್ಟ್. ವೆಂಟುರಿಮೀಟರ್, ಯೂಸ್ಡ್ ಟು ಮೆಷರ್ ದ ಫ್ಲೋ ರೇಟ್ ಆಫ್ ಲಿಕ್ವಿಡ್ಸ್ ಇನ್ ಪೈಪ್ಸ್. ಸೊ ಲಿಕ್ವಿಡ್ಸನ್ನು ಫ್ಲೋ ರೇಟ್ನ ಮೆಷರ್ ಮಾಡೋದಕ್ಕೆ ವೆಂಟುರಿಮೀಟರ್ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಒನ್, ವಾಟ್ ಈಸ್ ಪಿ ಎನ್ ಜಂಕ್ಷನ್? ಎಕ್ಸ್ಪ್ಲೈನ್ ಫಾರ್ವರ್ಡ್ ಬಯಾಸ್. ಎ ಪಿ ಎನ್ ಜಂಕ್ಷನ್ is a fundamental electronic component formed by joining a p-type semiconductor and an n-type semiconductor. ಸೊ ಪಿ ಎನ್ ಜಂಕ್ಷನ್ ಅನ್ನುವಂಥದ್ದು ಒಂದು ಫಂಡಮೆಂಟಲ್ ಎಲೆಕ್ಟ್ರಾನಿಕ್ ಕಾಂಪೋನೆಂಟು. ಸೊ ಇದು ಹೇಗೆ ಫಾರ್ಮ್ ಆಗುತ್ತೆ ಅಂದರೆ, ಬೈ ಜಾಯ್ನಿಂಗ್ ಪಿ ಟೈಪ್ ಸೆಮಿಕಂಡಕ್ಟರ್ನ ಎನ್ ಟೈಪ್ ಸೆಮಿಕಂಡಕ್ಟರ್ಗೆ ಜಾಯಿನ್ ಮಾಡ್ತಾರೆ. ಫಾರ್ವರ್ಡ್ ಬಯಾಸ್, ವೆನ್ a PN junction is forward biased, the positive terminal of the battery is connected to the P side of the diode and the negative terminal is connected to the N side of the diode. ಸೊ ಒಂದು ಪಿ ಎನ್ ಜಂಕ್ಷನ್ನು ಫಾರ್ವರ್ಡ್ ಬಯಾಸ್ಡ್ ಅಂತ ಹೇಳಬೇಕು ಅಂದರೆ, ಸೊ ಬ್ಯಾಟರಿಯ ಪಾಸಿಟಿವ್ ಟರ್ಮಿನಲ್ಲು ಡಯೋಡ್ನ ಪಿ ಸೈಡ್ಗೆ ಕನೆಕ್ಟ್ ಆಗಿರುತ್ತೆ ಆ್ಯಂಡ್ ಬ್ಯಾಟರಿಯ ನೆಗೆಟಿವ್ ಟರ್ಮಿನಲ್ಲು ಡಯೋಡಿನ ಎನ್ ಸೈಡ್ಗೆ ಕನೆಕ್ಟ್ ಆಗಿರುತ್ತೆ. ಸೊ ಡಯಾಗ್ರಾಮ್ ನೋಡ್ತಾ ಇದ್ದೀರಾ. ವೆನ್ ದ ಡಯೋಡ್ ಈಸ್ ಫಾರ್ವರ್ಡ್ ಬಯಾಸ್ಡ್, ದ ಹೋಲ್ಸ್ ಆರ್ ರಿಪೆಲ್ಡ್ ಬೈ ದ ಪಾಸಿಟಿವ್ ಟರ್ಮಿನಲ್ ಆ್ಯಂಡ್ ಎಲೆಕ್ಟ್ರಾನ್ಸ್ ಆರ್ ರಿಪೆಲ್ಡ್ ಬೈ ದ ನೆಗೆಟಿವ್ ಟರ್ಮಿನಲ್ಸ್ ಆಫ್ ದ ಬ್ಯಾಟರಿ. ಸೊ ಯಾವಾಗ ಒಂದು ಡಯೋಡು ಫಾರ್ವರ್ಡ್ ಬಯಾಸ್ಡ್ ಆಗಿರುತ್ತೆ ಆಗ ಹೋಲ್ಸು ಪಾಸಿಟಿವ್ ಟರ್ಮಿನಲಿಂದ ರಿಪೆಲ್ ಆಗುತ್ತೆ ಆ್ಯಂಡ್ ಎಲೆಕ್ಟ್ರಾನ್ಸ್ಗಳು ನೆಗೆಟಿವ್ ಟರ್ಮಿನಲಿಂದ ರಿಪಲ್ ಆಗುತ್ತೆ ಆಫ್ ದ ಬ್ಯಾಟರಿ. ಹ್ಯಾಸ್ ದ ಬಯಾಸ್ ವೋಲ್ಟೇಜ್ ಇನ್ಕ್ರೀಸಸ್, ದ ವಿಡ್ತ್ ಆಫ್ ದ ಡಿಪ್ಲೀಷನ್ ರೀಜನ್ ಆ್ಯಂಡ್ ಪೊಟೆನ್ಷಿಯಲ್ ಬ್ಯಾರಿಯರ್ ಡಿಕ್ರೀಸಸ್. ಸೊ ಯಾವಾಗ ಬಯಾಸ್ ವೋಲ್ಟೇಜು ಜಾಸ್ತಿ ಆಗುತ್ತೆ ಆಗ ಡಿಪ್ಲೀಷನ್ ರೀಜನ್ ಮತ್ತು
ಪೊಟೆನ್ಷಿಯಲ್ ಬ್ಯಾರಿಯರ್ನ ನಡುವೆ ಇರುವಂತಹ ವಿಡ್ತು ಕಡಿಮೆ ಆಗುತ್ತೆ. ವೆನ್ ದ ಬಯಾಸ್ ವೋಲ್ಟೇಜ್ ಈಸ್ ಸ್ಲೈಟ್ಲಿ ಗ್ರೇಟರ್ ದ್ಯಾನ್ ಬ್ಯಾರಿಯರ್ ಪೊಟೆನ್ಷಿಯಲ್, ಹೋಲ್ಸ್ ಆ್ಯಂಡ್ ಎಲೆಕ್ಟ್ರಾನ್ಸ್ ಮೂವ್ ಅಕ್ರಾಸ್ ದ ಜಂಕ್ಷನ್. ದಟ್ ಈಸ್ ದ ಡಯೋಡ್ ಅಲೋಸ್ ದ ಕರೆಂಟ್ ಟು ಪಾಸ್ ಥ್ರೂ ಇಟ್. ಯಾವಾಗ ಬಯಾಸ್ ವೋಲ್ಟೇಜು ಬ್ಯಾರಿಯರ್ ಪೊಟೆನ್ಷಿಯಲ್ಗಿಂತ ಸ್ವಲ್ಪ ಜಾಸ್ತಿ ಆದರೂ ಕೂಡ ಹೋಲ್ಸ್ ಮತ್ತು ಎಲೆಕ್ಟ್ರಾನ್ಸ್ಗಳು ಅಕ್ರಾಸ್ ದ ಜಂಕ್ಷನ್ ಮೂವ್ ಆಗೋದಕ್ಕೆ ಶುರು ಮಾಡುತ್ತೆ. ಆಗ ಡಯೋಡು ಕರೆಂಟನ್ನು ಅಲೋ ಮಾಡುತ್ತೆ ಟು ಪಾಸ್ ಥ್ರೂ ಇಟ್. ಸೊ ಯಾವಾಗ ಬಯಾಸ್ ವೋಲ್ಟೇಜು ಬ್ಯಾರಿಯರ್ ಪೊಟೆನ್ಷಿಯಲ್ಗಿಂತ ಸ್ವಲ್ಪ ಜಾಸ್ತಿ ಆದರೂ ಕೂಡ ಹೋಲ್ಸು ಎಲೆಕ್ಟ್ರಾನ್ಸು ಅಕ್ರಾಸ್ ದ ಜಂಕ್ಷನ್ ಮೂವ್ ಆಗುತ್ತೆ. ಆಗ ಡಯೋಡು ಕರೆಂಟನ್ನು ಅಲೋ ಮಾಡುತ್ತೆ ಟು ಪಾಸ್ ಥ್ರೂ ಇಟ್. On further increase in bias potential, the current increases sharply. Bias potential ಜಾಸ್ತಿ ಆದಾಗ ಕರೆಂಟ್ ಕೂಡ ಜಾಸ್ತಿ ಆಗುತ್ತೆ. What is atom? Briefly explain structure of atom. ಸೊ ಆಟಮ್ ಅಂದರೆ ಏನು ಆ್ಯಂಡ್ ಅದರ ಸ್ಟ್ರಕ್ಚರ್ನ ಎಕ್ಸ್ಪ್ಲೈನ್ ಮಾಡಬೇಕು. An atom is the smallest individual particle of an element. ಸೊ ಒಂದು ಎಲಿಮೆಂಟಲ್ಲಿರುವಂತಹ ಸ್ಮಾಲೆಸ್ಟ್ ಇಂಡಿವಿಜುವಲ್ ಪಾರ್ಟಿಕಲ್ನ ಆಟಮ್ ಅಂತ ಕರೀತಾರೆ. ಆಟಮ್ಸ್ ಆರ್ ದ ಬಿಲ್ಡಿಂಗ್ ಬ್ಲಾಕ್ಸ್ ಆಫ್ ಮ್ಯಾಟರ್. ಸೊ ಒಂದು ಮನೆ ಕಟ್ಟೋದಕ್ಕೆ ಹೇಗೆ ಇಟ್ಟಿಗೆ ಬೇಕಲ್ವಾ, ಸೊ ಅದೇ ಥರ ಸೊ ಒಂದು ಮ್ಯಾಟರ್ ಫಾರ್ಮ್ ಆಗಬೇಕು ಅಂದರೆ ಅದಕ್ಕೆ ಆಟಮ್ಸ್ಗಳು ಬೇಕು. ಆದ್ದರಿಂದ ಆಟಮ್ಸನ್ನು ಬಿಲ್ಡಿಂಗ್ ಬ್ಲಾಕ್ಸ್ ಆಫ್ ಮ್ಯಾಟರ್ ಅಂತ ಕರೀತಾರೆ. ಆಟಮ್ ಕನ್ಸಿಸ್ಟ್ ಆಫ್ ಸಬ್-ಅಟಾಮಿಕ್ ಪಾರ್ಟಿಕಲ್ಸ್ ಕಾಲ್ಡ್ ಪ್ರೋಟಾನ್ಸ್, ಎಲೆಕ್ಟ್ರಾನ್ಸ್ ಆ್ಯಂಡ್ ನ್ಯೂಟ್ರಾನ್ಸ್. ಸೊ ಆಟಮ್ಸಲ್ಲಿ ಸಬ್-ಅಟಾಮಿಕ್ ಪಾರ್ಟಿಕಲ್ಸ್ ಇರುತ್ತೆ. ಸೊ ಅದನ್ನು ಪ್ರೋಟಾನ್ಸ್, ಎಲೆಕ್ಟ್ರಾನ್ಸ್ ಮತ್ತು ನ್ಯೂಟ್ರಾನ್ಸ್ ಅಂತ ಕರೀತಾರೆ. ಪ್ರೋಟಾನ್ಸ್ ಆರ್ ಪಾಸಿಟಿವ್ಲಿ ಚಾರ್ಜ್ಡ್. ಪ್ರೋಟಾನ್ಸ್ಗೆ ಪಾಸಿಟಿವ್ ಚಾರ್ಜ್ ಇರುತ್ತೆ. ಎಲೆಕ್ಟ್ರಾನ್ಸ್ ಆರ್ ನೆಗೆಟಿವ್ಲಿ ಚಾರ್ಜ್ಡ್. ಸೊ ಎಲೆಕ್ಟ್ರಾನ್ಸ್ಗೆ ನೆಗೆಟಿವ್ ಚಾರ್ಜು. ಆ್ಯಂಡ್ ನ್ಯೂಟ್ರಾನ್ಸ್ ಆರ್ ಎಲೆಕ್ಟ್ರಿಕಲಿ ನ್ಯೂಟ್ರಲ್. ಸೊ ನ್ಯೂಟ್ರಾನ್ಸ್ಗೆ ಯಾವುದೇ ರೀತಿ ಚಾರ್ಜ್ ಇರಲ್ಲ. ಆಟಮ್ ಕನ್ಸಿಸ್ಟ್ ಆಫ್ ಪಾಸಿಟಿವ್ಲಿ ಚಾರ್ಜ್ಡ್ ರೀಜನ್ ಕಾಲ್ಡ್ ನ್ಯೂಕ್ಲಿಯಸ್. ಆಟಮಲ್ಲಿ ಒಂದು ಪಾಸಿಟಿವ್ಲಿ ಚಾರ್ಜ್ಡ್ ರೀಜನ್ ಇದೆ, ಅದನ್ನು ನ್ಯೂಕ್ಲಿಯಸ್ ಅಂತ ಕರೀತಾರೆ. ಆಲ್ ಪಾಸಿಟಿವ್ ಚಾರ್ಜ್ ಆ್ಯಂಡ್ ಆಲ್ಮೋಸ್ಟ್ ಎಂಟೈರ್ ಮಾಸ್ ಆಫ್ ಆನ್ ಆಟಮ್ ಈಸ್ ಕಾನ್ಸಂಟ್ರೇಟೆಡ್ ಇನ್ ದ ನ್ಯೂಕ್ಲಿಯಸ್. ಸೊ ನ್ಯೂಕ್ಲಿಯಸಲ್ಲಿ ಎಲ್ಲ ಪಾಸಿಟಿವ್ ಚಾರ್ಜು ಮತ್ತು ಒಂದು ಆಟಮ್ನ ಆಲ್ಮೋಸ್ಟ್ ಎಂಟೈರ್ ಮಾಸ್ ಇರುತ್ತೆ. ದ ನ್ಯೂಕ್ಲಿಯಸ್ ಈಸ್ ಸರೌಂಡೆಡ್ ಬೈ ನಂಬರ್ ಆಫ್ ಎಲೆಕ್ಟ್ರಾನ್ಸ್. ಸೊ ನ್ಯೂಕ್ಲಿಯಸ್ಸು ಎಲೆಕ್ಟ್ರಾನ್ಸ್ಗಳಿಂದ ಸರೌಂಡ್ ಆಗಿದೆ. ದೀಸ್ ಎಲೆಕ್ಟ್ರಾನ್ಸ್ ರಿವಾಲ್ವ್ ಅರೌಂಡ್ ದ ನ್ಯೂಕ್ಲಿಯಸ್ ಇನ್ ಸರ್ಕ್ಯುಲರ್ ಆರ್ಬಿಟ್ಸ್. ಸೊ ನ್ಯೂಕ್ಲಿಯಸ್ನ ಸುತ್ತ ಈ ಎಲೆಕ್ಟ್ರಾನ್ಸ್ಗಳು ಸುತ್ತುತ್ತಾ ಇದೆ ಇನ್ ಸರ್ಕ್ಯುಲರ್ ಆರ್ಬಿಟ್ಸ್. ದ ಟೋಟಲ್ ಪಾಸಿಟಿವ್ ಚಾರ್ಜ್ ಆನ್ ದ ನ್ಯೂಕ್ಲಿಯಸ್ ಈಸ್ ಈಕ್ವಲ್ ಟು ದ ಟೋಟಲ್ ನೆಗೆಟಿವ್ ಚಾರ್ಜ್ ಆನ್ ದ ಎಲೆಕ್ಟ್ರಾನ್. ಸೊ ನ್ಯೂಕ್ಲಿಯಸ್ಸಲ್ಲಿರುವಂಥ ಟೋಟಲ್ ಪಾಸಿಟಿವ್ ಚಾರ್ಜು and which is equal to the total negative charge on the electron. ಸೊ ಟೋಟಲ್ ಪಾಸಿಟಿವ್ ಚಾರ್ಜು ಟೋಟಲ್ ನೆಗೆಟಿವ್ ಚಾರ್ಜ್ ಎರಡೂ ಕೂಡ ಈಕ್ವಲ್ ಆಗಿದೆ. ಆದ್ದರಿಂದ ಹೆನ್ಸ್ ಆಟಮ್ ಈಸ್ ಎಲೆಕ್ಟ್ರಿಕಲಿ ನ್ಯೂಟ್ರಲ್. ಸೊ ಆಟಮು ಎಲೆಕ್ಟ್ರಿಕಲಿ ನ್ಯೂಟ್ರಲ್ ಆಗಿದೆ. ಆ್ಯನ್ ಎಕ್ಸ್ಪ್ರೆಷನ್ ಫಾರ್ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ. ನ್ಯೂಟನ್ಸ್ ಲಾ. ಕನ್ಸಿಡರ್ ಎ ಬಾಡಿ ಆಫ್ ಮಾಸ್ m ಆನ್ ದ ಸರ್ಫೇಸ್ ಆಫ್ ಅರ್ತ್. ಸೊ ಭೂಮಿ ಮೇಲೆ ಒಂದು ಬಾಡಿ, ಒಂದು ಆಬ್ಜೆಕ್ಟ್ ಇದೆ, ಅದರ ಮಾಸು ಸ್ಮಾಲ್ ಲೆಟರ್ m. ಅಕಾರ್ಡಿಂಗ್ ಟು ನ್ಯೂಟನ್ಸ್ ಲಾ ಆಫ್ ಗ್ರಾವಿಟೇಷನ್. ಸೊ ನ್ಯೂಟನ್ಸ್ ಲಾ ಆಫ್ ಗ್ರಾವಿಟೇಷನ್ ಪ್ರಕಾರ ದ ಫೋರ್ಸ್ ಬಿಟ್ವೀನ್ ದ ಅರ್ತ್ ಆ್ಯಂಡ್ ದ ಬಾಡಿ ಈಸ್. ಸೊ ಒಂದು ಎಕ್ಸ್ಪ್ರೆಷನ್ ಇದೆ, F is equal to GMM divided by R². ಸೊ G ಅಂದರೆ ಯೂನಿವರ್ಸಲ್ ಗ್ರಾವಿಟೇಷನಲ್ ಕಾನ್ಸ್ಟೆಂಟ್, ಕ್ಯಾಪಿಟಲ್ ಲೆಟರ್ M ಮಾಸ್ ಆಫ್ ಅರ್ತ್, small letter r radius of earth, small letter m mass of the body. This gravitational force acts as the weight of the body. So ಆಗೇನಾಗುತ್ತೆ, F is equal to mg. g ಅಂದರೆ acceleration due to gravity. ಸೊ ಈ ಎರಡು ಫೋರ್ಸ್ಗಳನ್ನು ಈಕ್ವೇಟ್ ಮಾಡಿದಾಗ ಸೊ ನಮಗೆ ಸಿಗುವಂಥದ್ದು mg ಈಕ್ವಲ್ಸ್ GMM ಡಿವೈಡೆಡ್ ಬೈ R². ಸೊ ಎರಡರಲ್ಲೂ ಕೂಡ ಸ್ಮಾಲ್ ಲೆಟರ್ ಎಮ್ ಕಾಮನ್ ಇದೆ ಅಲ್ಲ, ಸೊ ಅವೆರಡೂ ಕೂಡ ಕ್ಯಾನ್ಸಲ್ ಆಗುತ್ತೆ. ಸೊ ಆಗ ಉಳಿಯುವಂಥದ್ದು G is equal to GM divided by R². Next question.
state Ohm's law, make use of Ohm's law, derive the expression for equivalent resistance when two resistors are connected in series. So Ohm's law, so the statement, the current flowing through a conductor is directly proportional to the potential difference across its ends, provided the temperature remains constant. ಸೊ ಒಂದು ಕಂಡಕ್ಟರಲ್ಲಿ ಕರೆಂಟ್ ಫ್ಲೋ ಆಗ್ತಿದೆ ಅಂದರೆ ಅದು ಅದರ ಪೊಟೆನ್ಷಿಯಲ್ ಡಿಫ್ರೆನ್ಸ್ಗೆ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಆಗಿರುತ್ತೆ ಅಕ್ರಾಸ್ ಇಟ್ಸ್ ಎಂಡ್ಸ್. ಸೊ ಅಲ್ಲಿ ಟೆಂಪ್ರೇಚರ್ ಕಾನ್ಸ್ಟೆಂಟ್ ಆಗಿರಬೇಕು. ಸೊ ಡಯಾಗ್ರಾಮ್ ಬರೀಬೇಕು. R1 and R2 be the two resistors connected in series. R1 R2 ಅನ್ನುವಂಥದ್ದು ಎರಡು ರೆಸಿಸ್ಟರ್ಸ್ಗಳು, ಇವುಗಳನ್ನು ಸೀರೀಸಲ್ಲಿ ಕನೆಕ್ಟ್ ಮಾಡಿದ್ದಾರೆ. ವಿ ಬಿ ದ ಅಪ್ಲೈಡ್ ವೋಲ್ಟೇಜ್, ಸೊ ವಿ ಅನ್ನುವಂಥದ್ದು ಅಪ್ಲೈಡ್ ವೋಲ್ಟೇಜು. ಐ ಬಿ ದ ಕರೆಂಟ್ ಫ್ಲೋಯಿಂಗ್ ಥ್ರೂ ದ ರೆಸಿಸ್ಟರ್ಸ್, ಸೊ ಐ ಅನ್ನುವಂಥದ್ದು ಕರೆಂಟು ರೆಸಿಸ್ಟರ್ ಮೂಲಕ ಪಾಸ್ ಆಗ್ತದೆ. ಐ ಅನ್ನುವಂಥದ್ದು ಕರೆಂಟು. ಇನ್ ಸೀರೀಸ್ ಕಾಂಬಿನೇಷನ್ current through all the resistors remains the same and the applied voltage is equal to the sum of the voltage across each resistors. ಸೊ ರೆಸಿಸ್ಟರ್ ಮೂಲಕ ಕರೆಂಟ್ ಏನು ಫ್ಲೋ ಆಗ್ತಿದೆ ಸೊ ಅದು ಸೇಮ್ ಆಗಿರುತ್ತೆ ಆ್ಯಂಡ್ ಅಪ್ಲೈಡ್ ವೋಲ್ಟೇಜು ಸಮ್ ಆಫ್ ದ ವೋಲ್ಟೇಜ್ಗೆ ಈಕ್ವಲ್ ಆಗಿರುತ್ತೆ. ಇಫ್ V1 ಆ್ಯಂಡ್ V2 ಆರ್ ದ ವೋಲ್ಟೇಜಸ್ ಅಕ್ರಾಸ್ R1 ಆ್ಯಂಡ್ R2 ರೆಸ್ಪೆಕ್ಟಿವ್ಲಿ. ಸೊ V1 V2 ಅನ್ನುವಂಥದ್ದು ವೋಲ್ಟೇಜ್ ಅಕ್ರಾಸ್ R1 ಆ್ಯಂಡ್ R2. ಸೊ ಆಗಲೇ ನೋಡಿದ್ವಿ ಅಪ್ಲೈಡ್ ವೋಲ್ಟೇಜ್ ಇಸ್ ಈಕ್ವಲ್ ಟು ದ ಸಮ್ ಆಫ್ ದ ವೋಲ್ಟೇಜಸ್ ಅಕ್ರಾಸ್ ರೆಸಿಸ್ಟರ್ಸ್, ಹೌದಾ? ಸೊ V1 V2 ಅಂದರೆ ವೋಲ್ಟೇಜ್ ಅಕ್ರಾಸ್ ರೆಸಿಸ್ಟರ್ಸ್. ಸೊ V ಈಕ್ವಲ್ಸ್ V1 ಪ್ಲಸ್ V2. ಸೊ ವಿ ನೋ ದ ಎಕ್ಸ್ಪ್ರೆಷನ್ V ಇಸ್ ಈಕ್ವಲ್ ಟು IR ಫ್ರಮ್ ಓಮ್ಸ್ ಲಾ. ಓಕೆ, ಸೊ ಇದನ್ನು V ಜಾಗದಲ್ಲಿ ನಾವು ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ ಇಲ್ಲಿ ಕರೆಂಟು ಸೇಮ್ ಇದೆ, ಸೊ ಚೇಂಜ್ ಆಗ್ತಿರೋದು ರೆಸಿಸ್ಟರ್ಗಳಲ್ವಾ. ಸೊ ಆದ್ದರಿಂದ V ಇಸ್ ಈಕ್ವಲ್ ಟು V1 ಜಾಗದಲ್ಲಿ IR1, V2 ಜಾಗದಲ್ಲಿ IR2. ಸೊ V ಈಕ್ವಲ್ಸ್ IR1 ಪ್ಲಸ್ IR2. ಸೊ ಎರಡರಲ್ಲೂ ಕೂಡ I ಕಾಮನ್ ಇದೆ, ಸೊ ಕಾಮನ್ ತೆಗಿಬೋದು. V ಈಕ್ವಲ್ಸ್ I ಇಂಟು R1 ಪ್ಲಸ್ R2. ಸೊ ಈಕ್ವೇಷನ್ 1. ಇಫ್ RS ಇಸ್ ದ ಈಕ್ವಲೆಂಟ್ ರೆಸಿಸ್ಟೆನ್ಸ್ ಆಫ್ ದ ಕಾಂಬಿನೇಷನ್, ಸೊ RS ಅನ್ನುವಂಥದ್ದು ಈಕ್ವಲೆಂಟ್ ರೆಸಿಸ್ಟೆನ್ಸ್ ಆಗಿರುತ್ತೆ. ಸೊ ಆಗ V ಇಸ್ ಈಕ್ವಲ್ ಟು IRS. ಸೊ ಇದು ಈಕ್ವೇಷನ್ 2. ಫ್ರಮ್ ಈಕ್ವೇಷನ್ 1 ಆ್ಯಂಡ್ 2, ಸೊ IRS ಈಕ್ವಲ್ಸ್ I ಇಂಟು R1 ಪ್ಲಸ್ R2. ಸೊ ಎರಡರಲ್ಲೂ ಕೂಡ I ಕಾಮನ್ ಇದೆ, ಸೊ ಕ್ಯಾನ್ಸಲ್ ಆಗುತ್ತೆ. ಉಳಿಯುವಂಥದ್ದೇನು RS ಈಕ್ವಲ್ಸ್ R1 ಪ್ಲಸ್ R2.